ಬಸವನೆಯನ್ನ ಪರಮ ಬಂಧು ಪರಮ ಬಂಧು. ಆ ಬಸವನಾನಂದ ಆ ಬಸವನತ್ಯಂತ ಆ ಬಸವನೆಯನ್ನ ಪರಮ ಬಂಧು ಪರಮ ಬಂಧು. ಆ ಬಸವ ಕೃಪೆಯಿಂದ ಆದಿ ಅಕ್ಷರವನರಿದು ಆ ಬಸವ ಕೃಪೆಯಿಂದ ಆದಿ ಅಕ್ಷರವನರಿದು ಭೇದಿಸದೆ ನಿಮ್ಮವನು ಯೋಗಿನಾಥ ಯೋಗಿನಾಥ. ಭೇದಿಸದೆ ನಿಮ್ಮವನು ಯೋಗಿನಾಥ ಯೋಗಿನಾಥ. ಮುನ್ನಾಲಾದಿಯಲಾದ ಸನ್ನುತದ ಧ್ಯಾನವನು ಚೆನ್ನಾಗಿ ತಿಳುಪಿ ಅಕ್ಷರಾನಂದದ ಅಕ್ಷರಾನಂದದ. ಮುನ್ನಾಲಾದಿಯಲಾದ ಸನ್ನುತದ ಧ್ಯಾನವನು ಚೆನ್ನಾಗಿ ತಿಳುಪಿ ಅಕ್ಷರಾನಂದದ ಅಕ್ಷರಾನಂದದ. ಸನ್ನುತದ ಧ್ಯಾನ ಮೌನಾದಿ ಸಮ್ಯಕ್ ಜ್ಞಾನ. ಸನ್ನುತದ ಧ್ಯಾನ ಮೌನಾದಿ ಸಮ್ಯಕ್ ಜ್ಞಾನ ವನ್ನರುಹಿದ ಗುರು ಬಸವ ಯೋಗಿನಾಥ ಯೋಗಿನಾಥ. ವನ್ನರುಹಿದ ಗುರು ಬಸವ ಯೋಗಿನಾಥ ಯೋಗಿನಾಥ. ಮನಕರಣ ಧ್ಯಾನಕ್ಕೆ ತನು ಧ್ಯಾನ ಮೂರ್ತಿಗೆ ಉನುಮನಿಯ ಉಲುಹಿನ ಭಾವಕಯ್ಯ ಭಾವಕಯ್ಯ. ಮನಕರಣ ಧ್ಯಾನಕ್ಕೆ ತನು ಧ್ಯಾನ ಮೂರ್ತಿಗೆ ಉನುಮನಿಯ ಉಲುಹಿನ ಭಾವಕಯ್ಯ ಭಾವಕಯ್ಯ. ಅನುವಿನಾಯತಕ್ಕೆಲ್ಲ ಬಸವ ಮೂಲಿಗನಾಗೆ. ಅನುವಿನಾಯತಕ್ಕೆಲ್ಲ ಬಸವ ಮೂಲಿಗನಾಗೆ ಬಸವಣ್ಣ ಶರಣಯ್ಯ ಯೋಗಿನಾಥ ಯೋಗಿನಾಥ. ಬಸವಣ್ಣ ಶರಣಯ್ಯ ಯೋಗಿನಾಥ ಯೋಗಿನಾಥ. ಸಕಲಕ್ಕೆ ಗುರು ಬಸವ ನಿಷ್ಕಲಕ್ಕೆ ಗುರು ಬಸವ ಸಕಲ ನಿಷ್ಕಲ. ಕೂಡಿದ ಆನಂದದ ಕೂಡಿದ ಆನಂದದ. ಸಕಲಕ್ಕೆ ಗುರು ಬಸವ ನಿಷ್ಕಲಕ್ಕೆ ಗುರು ಬಸವ ಸಕಲ ನಿಷ್ಕಲ. ಕೂಡಿದ ಆನಂದದ ಕೂಡಿದ ಆನಂದದ. ಪದದಿ ನಿತ್ಯ ನೆನೆಸಿ ಪದವ ಮೀರಿದಾತ. ಪದದಿ ನಿತ್ಯ ನೆನೆಸಿ ಪದವ ಮೀರಿದಾತ. ಸದಮಲ ಗುರು ಬಸವನ ಯೋಗಿನಾಥ ಯೋಗಿನಾಥ. ಸದಮಲ ಗುರು ಬಸವನ ಯೋಗಿನಾಥ ಯೋಗಿನಾಥ. ಬಸವ ಕಾರಣ ಸತ್ಯ ಬಸವ ಕಾರಣ ನಿತ್ಯ ಬಸವ ಕಾರಣ ನಿಮ್ಮ ಭಕ್ತಿಯಯ್ಯ ಭಕ್ತಿಯಯ್ಯ.
ಬಸವ ಕಾರಣ ಸತ್ಯ ಬಸವ ಕಾರಣ ನಿತ್ಯ ಬಸವ ಕಾರಣ ನಿಮ್ಮ ಭಕ್ತಿಯಯ್ಯ ಭಕ್ತಿಯಯ್ಯ ಬಸವನೇ ತನು ಮನಕ್ಕೆ ಒಡೆಯನಾದ ಮೇಲೆ ಬಸವನೇ ತನು ಮನಕ್ಕೆ ಒಡೆಯನಾದ ಮೇಲೆ ಬಸವಪ್ಪ ಶರಣೆಂಬೆ ಯೋಗಿನಾಥ ಯೋಗಿನಾಥ ಬಸವಪ್ಪ ಶರಣೆಂಬೆ ಯೋಗಿನಾಥ ಯೋಗಿನಾಥ ಲಿಂಗ ಜಂಗಮ ಬಸವ ಸಂಗತ ಬಸವಣ್ಣ ಅಂಗ ಕಳೆಗುಣ ಭಾವ ಬಸವಣ್ಣನು ಭಾವ ಬಸವಣ್ಣನು ಲಿಂಗ ಜಂಗಮ ಬಸವ ಸಂಗತ ಬಸವಣ್ಣ ಅಂಗ ಕಳೆಗುಣ ಭಾವ ಬಸವಣ್ಣನು ಭಾವ ಬಸವಣ್ಣನು ಲಿಂಗ ಕಾರಣ ಬಸವ ಆದ ಮೇಲಿಮ್ಮತ್ತೆ ಲಿಂಗ ಕಾರಣ ಬಸವನಾದ ಮೇಲಿಮ್ಮತ್ತೆ ಲಿಂಗ ನೀನಾದೆ ಯೋಗಿನಾಥ ಯೋಗಿನಾಥ ಲಿಂಗ ನೀನಾದೆ ಯೋಗಿನಾಥ ಯೋಗಿನಾಥ ಲಿಂಗರೂಪನು ಬಸವ ಜಂಗಮರೂಪನು ಬಸವ ಸಂಗನ ಗುರುಮೂರ್ತಿ ಶ್ರೀ ಬಸವಲಿಂಗ ಶ್ರೀ ಬಸವಲಿಂಗ ಲಿಂಗರೂಪನು ಬಸವ ಜಂಗಮರೂಪನು ಬಸವ ಸಂಗನ ಗುರುಮೂರ್ತಿ ಶ್ರೀ ಬಸವಲಿಂಗ ಶ್ರೀ ಬಸವಲಿಂಗ ಲಿಂಗ ಜಂಗಮವನು ಒಂದು ಮಾಡಿ ತೋರಿದ ಲಿಂಗ ಜಂಗಮವನು ಒಂದು ಮಾಡಿ ತೋರಿದ ಸಂಗನ ಬಸವಣ್ಣನೇ ಯೋಗಿನಾಥ ಯೋಗಿನಾಥ ಸಂಗನ ಬಸವಣ್ಣನೇ ಯೋಗಿನಾಥ ಯೋಗಿನಾಥ ಲಿಂಗರೂಪನು ಬಸವ ಜಂಗಮರೂಪನು ಬಸವ ಸಂಗನ ನಿಜ ಗುರು ಮೂರ್ತಿ ಬಸವಲಿಂಗ ಮೂರ್ತಿ ಬಸವಲಿಂಗ ಲಿಂಗರೂಪನು ಬಸವ ಜಂಗಮರೂಪನು ಬಸವ ಸಂಗನ ನಿಜ ಗುರು ಮೂರ್ತಿ ಬಸವಲಿಂಗ ಮೂರ್ತಿ ಬಸವಲಿಂಗ ಅಂಗಲಿಂಗದ ಬೆಳಗನು ಒಂದು ಮಾಡಿ ತೋರಿದ ಅಂಗಲಿಂಗದ ಬೆಳಗನೊಂದು ಮಾಡಿ ತೋರಿದ ಸಂಗನ ಬಸವಣ್ಣನೇ ಯೋಗಿನಾಥ ಯೋಗಿನಾಥ ಸಂಗನ ಬಸವಣ್ಣನೇ ಯೋಗಿನಾಥ ಯೋಗಿನಾಥ ಇಂತು ಗುರು ಶಿಷ್ಯ ಸಂಬಂಧವನು ರಚಿಸಿಗ ನಿಶ್ಚಿಂತನಾದೇನೆ ಬಸವ ತಂದೆ ಬಸವ ತಂದೆ ಇಂತು ಗುರು ಶಿಷ್ಯ ಸಂಬಂಧವನು ರಚಿಸಿಗ ನಿಶ್ಚಿಂತನಾದೇನೆ ಬಸವ ತಂದೆ ಬಸವ ತಂದೆ ಅಂತ ಕಾಂತಕನೆಂಬ ಅನ್ಯೋನ್ಯ ಕಾನಿಗ
ಹಿಂದು ಮುಂದಿಲ್ಲದ ಪದವನಿತ್ತು ಪದವನಿತ್ತು. ಹಿಂದೆನ್ನ ಮನದುಡೆಯ ಬಂದ ತಾಕರ ಸ್ಥಳಕ್ಕೆ ಹಿಂದು ಮುಂದಿಲ್ಲದ ಪದವನಿತ್ತು ಪದವನಿತ್ತು. ಗಂಧ ವಾಸನೆ ಚಂದ ಒಂದಾದ ಬಸವನ ಗಂಧ ವಾಸನೆ ಚಂದ ಒಂದಾದ ಬಸವನ ಬಂಧುವಾದೆನು ಗುರುವೇ ಯೋಗಿನಾಥ ಯೋಗಿನಾಥ ಬಂಧುವಾದೆನು ಗುರುವೇ ಯೋಗಿನಾಥ ಯೋಗಿನಾಥ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಿದ್ದರಾಮೇಶ್ವರರ ಬಸವಸ್ತೋತ್ರ ತ್ರಿವಿಧಿ. ಈ ಬಗ್ಗೆ ಕಳೆದ 3 ವಾರದಿಂದ ನಾವು ಚಿಂತನೆಯನ್ನು ನಡೆಸ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಅನುಭವಿ ಅಭಿಮಾನಿ ಶರಣ ಬಂಧುಗಳಿಗೆ ನನ್ನ ವತಿಯಿಂದ ಹಾಗೂ ಆನ್ಲೈನ್ ಅರಿವಿನ ಮನೆ ಬಸವ ಸಮಿತಿಯ ವತಿಯಿಂದ ತಮ್ಮೆಲ್ಲರಿಗೆ ಶರಣಾರ್ಥಿ. ಅಪ್ಪ ಬಸವಣ್ಣನವರನ್ನ ಶರಣರು ಹೇಗೆ ಅರ್ಥ ಮಾಡಿಕೊಂಡ್ರು, ಶರಣರ ಅಂತರಂಗದ ಒಂದು ಮಿಡಿತವಾಗಿ ಅಪ್ಪ ಬಸವಣ್ಣನವರು ಹೇಗೆ ಅವರ ಮನಸ್ಸಿನಲ್ಲಿ ಸಮನ್ವಯಗೊಂಡ್ರು ಅಂತ ಅನ್ನುವಂಥ ವಿಧಾನ ಇದೆಯಲ್ಲ, ಇದು ಇಷ್ಟು ವಿಸ್ತಾರವಾಗಿ ಬೇರೆ ಇನ್ನೆಲ್ಲೂ ನಮಗೆ ಕಂಡು ಬರೋದಿಲ್ಲ. ಬಸವಸ್ತೋತ್ರ, ಬಸವಣ್ಣನವರನ್ನ ಸ್ತುತಿಸಿದಂಥ ವಚನಗಳು ಇತ್ಯಾದಿಗಳು ನಮಗೆ ಸಿಗ್ತವೆ. ಆದರೆ ಅದನ್ನು ವಿಸ್ತಾರವಾಗಿ ತಾನು ಬಸವನ ಬೆಡಗನ್ನು ಅನುಭವಿಸಿದ ಬಗೆಯನ್ನು ತಾನು ಅರ್ಥ ಮಾಡಿಕೊಂಡ ರೀತಿಯಲ್ಲಿಯೇ ಪ್ರತಿಯೊಂದು ಇಂಚು ಸಿದ್ದರಾಮ ಶಿವಯೋಗಿಗಳು ಹೇಳೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ನೋಡಿ, ಕಳೆದ ವಾರ ಒಂದು ಹೇಳಿದ್ರು, ಹೊಳೆಯ ದಾಂಟಲೆಂದು ಹರಿಗೋಲು ಹಾಕಿದೊಡೆ ಹೊಳೆ ಬತ್ತಿ ಹರಿಗೋಲು ಉಳಿಯಿತಲ್ಲ. ನೋಡಿ, ಎಲ್ಲ ಹೇಳೋದಿಷ್ಟೇ. ಭವ ಅಂತ ಅನ್ನೋದಿದೆಯಲ್ಲ, ಭವಸಾಗರ ಅಂದ್ವಿ ನಾವು. ಒಂದೊಂದು ಹನಿ ಹನಿ ಸಂಕಲ್ಪಗಳು, ವ್ಯವಸ್ಥೆಗಳು, ಅವ್ಯವಸ್ಥೆಗಳ ಒಡಗೂಡಿ ಸಂಪೂರ್ಣವಾಗಿ ಬದುಕೇ ಒಂದು ಸಮುದ್ರ ಅಂತ ಅನ್ನೋಂಥ ರೀತಿಯಲ್ಲಿ ಬಂದು ಕಣ್ಮುಂದೆ ಕಾಣಿಸ್ಕೊಂಡಾಗ ಅದನ್ನು ದಾಟಲಿಕ್ಕೆ ಏನು ಬೇಕು? ಭವಸಾಗರವನ್ನು ದಾಟಲಿಕ್ಕೆ ಈ ಆಧ್ಯಾತ್ಮದ ನೆಲೆಯಲ್ಲಿ ಒಂದು ದೊಡ್ಡ ದೋಣಿಯನ್ನು ಕೊಟ್ಟು ಆ ಸಾಗರವನ್ನು ದಾಟಿ ಹೋಗುವಂಥ ಮಾರ್ಗವನ್ನು ಹೇಳಿಕೊಡುವಂಥ ವೇದಾಂತ ಬೋಧಕರು, ಅನುಭಾವಿಗಳು ಬಹಳ ಜನ ಇದ್ದಾರೆ. ಇದು ಸಹಜ ಎಲ್ಲ ಕಡೆನೂ. ಭವಬಂಧನವನ್ನು ಬಿಡಿಸಲಿಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ವಿಚಾರಗಳು. ಆದರೆ ಇಲ್ಲಿ ಸಿದ್ದರಾಮ ಶಿವಗಳು ಹೇಳ್ತಾರೆ, ಅಪ್ಪ ಬಸವಣ್ಣನವರು ಭವಸಾಗರವನ್ನು ದಾಟಿಸುವಂಥ ಲೆಕ್ಕದಲ್ಲಿ ಹೋಗಲಿಲ್ಲ. ಭವಸಾಗರವನ್ನು ದಾಟಿಸಿದ್ರು ಅಂದ್ರೆ ಏನು ಅರ್ಥ? ಭವಸಾಗರ ಅಲ್ಲೇ ಉಳೀತು, ಕೆಲವರು ಮಾತ್ರ ದಾಟಿ ಹೋದರು ಅಂತ. ಆದರೆ ಇಲ್ಲಿ ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಹೊಳೆಯ ದಾಂಟಿಸಲೆಂದು ಹರಿಗೋಲು ಹಾಕಿದರೆ ಹೊಳೆ ಬತ್ತಿ ಹರಿಯೋಲು ಉಳಿಯಿತಲ್ಲ. ಭವಸಾಗರವೇ ಇಲ್ದಾಗ ಆಗ್ಬಿಟ್ರೆ ಆಗ ದೋಣಿ ಅಲ್ಲೇ ಉಳೀತು, ಅಷ್ಟೇ ಅಲ್ಲ, ದಾಟ್ತಕ್ಕಂಥ ಸಮಸ್ಯೆಯೂ ಇಲ್ಲ.
ಹೊಳೆಯ ದಾಂಟಿಪರನ್ನು ಕಳೆದು, ನೋಡಿ ಹೇಗಿದೆ, ಹೊಳೆಯ ದಾಂಟಿಪರನ್ನು ಕಳೆದು, ಹೊಳೆ ದಾಟಿಸ್ತೇವೆ, ನಾವು ನಿಮಗೆ ಅಭಯ ಕೊಡ್ತೇವೆ, ನಿಮ್ಮನ್ನು ಉದ್ಧಾರ ಮಾಡ್ತೇವೆ ಅಂತ ಅನ್ನುವಂಥ ನೆಲೆಯನ್ನು ಕಳೆದು ಕಂಗೊಳಿಸಿದನು ಇಳೆಯೊಡೆಯ ಬಸವ. ಅಂದರೆ ಹೊಳೆ ದಾಟಿಸೋದಲ್ಲ, ಹೊಳೆಯನ್ನೇ ಇಲ್ದಾಗ ಮಾಡುವಂಥ ಸನ್ನಿವೇಶದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ತನ್ನ ಆನುಭಾವಿಕ ನೆಲೆಯಿಂದ ನಮ್ಮೆಲ್ಲರನ್ನು ಉದ್ಧಾರ ಮಾಡಿದ್ರು ಬಸವಣ್ಣವರು ಅಂತ ಹೇಳ್ತಾರೆ. ಈ ಲೆಕ್ಕವನ್ನು ನಾವಿಟ್ಟುಕೊಂಡು, ಯಾಕೆಂದರೆ ಕಳೆದ ವಾರ ಹೇಳಿದ್ದನ್ನು ಅದನ್ನು ಮತ್ತೆ ಇನ್ನೊಂದು ಸಾರಿ ಹೇಳಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಈ ಪದ್ಯವನ್ನು ಹೇಳಿದೆ. ಇಂದು ಆ ಬಸವನಾನಂದ, ಆ ಬಸವನತ್ಯಂತ, ಆ ಬಸವನೇ ಎನ್ನ ಪರಮ ಬಂಧು, ಆ ಬಸವ ಕೃಪೆಯಿಂದ ಆದಿ ಅಕ್ಷರವಿಡಿದು ಭೇದಿಸಿದೆ ನಿಮ್ಮುವನು ಯೋಗಿನಾಥ. ಆ ಬಸವ ಅಂತನ್ನುವಂಥ ನೆಲೆಯಲ್ಲಿ ಆ ಒಂದು ಬಸವನ ಆನಂದವನ್ನು, ಅದರ ಅತ್ಯಂತವನ್ನು ನಾನು ಸ್ವೀಕಾರ ಮಾಡಿದೆ. ಹೇಗೆ? ಆ ಬಸವನ ಆನಂದ, ಆ ಬಸವನತ್ಯಂತ, ಆ ಬಸವನೇ ಎನ್ನ ಪರಮ ಬಂಧು. ತಾಯಿಯ ಮಡಿಲಲ್ಲಿ ಮಲಗಿದಂಥ ಮಗುವು ಹೇಗೆ ನಿಶ್ಚಿಂತೆಯಿಂದ, ನಿಭ್ರಾಂತಿಯಿಂದ, ಸಂತೋಷವಾಗಿ ಆ ಆನಂದವನ್ನು ಅನುಭವಿಸುತ್ತಾ ತನ್ಮಯ ಸ್ಥಿತಿಯಲ್ಲಿ ತಾಯಿಯ ಮಡಿಲಲ್ಲಿ ಮಗು ಮಲಗಿದೆಯೋ, ಅದೇ ರೀತಿಯಲ್ಲಿ ಆ ಬಸವಣ್ಣನ ಕೃಪೆಯಿಂದ ಆದಿ ಅಕ್ಷರವಿಡಿದು ಭೇದಿಸಿದೆ ನಿಮ್ಮುವನು ಯೋಗಿನಾಥ. ಆ ಬಸವಣ್ಣನ ಅನುಗ್ರಹದಿಂದ ಆ ನಿಶ್ಚಿಂತ ನಿಭ್ರಾಂತ ಸ್ಥಿತಿಯನ್ನು ತಲುಪಿ ನಾನು ಆದಿ ಅಕ್ಷರವಿಡಿದು, ನೋಡಿ ಅಕ್ಷರ ದ್ವಂದ್ವ ಆಗುವಂಥದ್ದಲ್ಲ, ನೋಡಿ ಶಬ್ದದೊಳಗಣ ನಿಶ್ಶಬ್ದ. ಅಕ್ಷರ ಅಂತ ಹೇಳಿದ್ರೆ ನಾವು ಭಾಷೆಯ ಒಂದೊಂದು ಆ ಈ ಇತ್ಯಾದಿಗಳನ್ನ ಹೇಳ್ತೇವೆ ನಾವು. ಅಕ್ಷರ ಅಂತ ಅನ್ನೋದಕ್ಕೆ ಒಂದು ವಿಶೇಷವಾದಂಥ ಅಂತಸ್ತತ್ವ ಇದೆ. ಅಕ್ಷರ ಅಂತಂದರೆ ಯಾವತ್ತೂ ನಾಶವಿಲ್ಲದ್ದು ಅಂತ ಅರ್ಥ, ಯಾವತ್ತೂ ನಾಶವಿಲ್ಲದ್ದು. ನೋಡಿ ಉದಾಹರಣೆಗೆ ಹೇಳ್ತೇನೆ, ನಾವು ಶಾಲೆಯಲ್ಲಿ ಅಕ್ಷರ ಕಲಿತೇವೆ. ಪ್ರಾಥಮಿಕ ಹಂತದಲ್ಲಿ ಅಕ್ಷರಗಳನ್ನು ಹಿಡಿದು ಪದ, ವಾಕ್ಯ ಇತ್ಯಾದಿಗಳನ್ನು ಕಲಿತೇವೆ. ಆಮೇಲೆ ಕಾವ್ಯ, ಸಾಹಿತ್ಯ, ಮೀಮಾಂಸಾ, ಕವನ, ಕಾದಂಬರಿ ಎಲ್ಲವನ್ನೂ ನೋಡ್ತೇವೆ. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ತತ್ವಜ್ಞಾನ ಎಲ್ಲವನ್ನೂ ನಾವು ಓದ್ತೇವೆ. ಆದರೆ ಇವನ್ನೆಲ್ಲ ನಮಗೆ ಆಕಾರಗೊಳಿಸಿಕೊಡ್ತಕ್ಕಂಥದ್ದು ಅಕ್ಷರ. ನಾವು ಅಕ್ಷರ ಕಲ್ತಿದ್ದೇವೆ, ಅದರಿಂದ ಎಲ್ಲವನ್ನೂ ಪಡೀತೇವೆ. ಆದರೆ ನಾವು ಓದಿದ್ದು ಮರ್ತೋಗಿರುತ್ತೆ ಒಂದೊಂದು ಸಾರಿ, ಆದರೆ ಅಕ್ಷರ ಮಾತ್ರ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದಲೇ ಯಾವತ್ತೂ ನಾಶವಿಲ್ಲದ್ದು ಅಂತ ಹೇಳಿ ಅಕ್ಷರ ಅಂತ ಹೇಳೋದು. ಯಾಕೆಂದರೆ ಅಕ್ಷರವ ಹಿಡಿದು ವಿದ್ಯೆಯ ನರಿತಂತೆ ಅಂತ ಶರಣರು ಹೇಳ್ತಾರೆ. ವಿದ್ಯೆಯನ್ನು ಅರಿಯಲಿಕ್ಕೆ ಆಧಾರ ಅಕ್ಷರ. ಅದೇ ರೀತಿಯಲ್ಲಿ ಇಲ್ಲಿ ಹೇಳ್ತಾರೆ ಆದಿ ಅಕ್ಷರವಿಡಿದು. ಯಾವುದು ಆದಿ ಅಕ್ಷರ? ನಿರಂತರವಾಗಿರ್ತಕ್ಕಂಥ ಬಸವಕೃಪೆ ಅಂತ ಅನ್ನುವಂಥ ಆದಿ ಅಕ್ಷರ ಇದೆಯಲ್ಲ, ಆ ನೆಲೆಯಲ್ಲಿ ನಾನು ಸಂಪೂರ್ಣವಾಗಿ ದ್ವಂದ್ವವನ್ನು ಅಳಿದು ಸಂಪೂರ್ಣವಾಗಿ ಅದರಲ್ಲಿ ಸೇರಿ ಹೋದೆ. ಆವಾಗ ಏನಾಯಿತು ಅಂದರೆ ಭೇದಿಸಿದೆ ನಿಮ್ಮುವನು ಯೋಗಿನಾಥ. ಭಗವಂತ ನೀನೊಡ್ಡಿದ ಆ ತೊಡರನ್ನು ದಾಟಿದೆ. ಯಾಕೆ ಅಂತಂದರೆ ಆ ಬಸವಣ್ಣ ಬೋಧಿಸಿದ ಬಸವನ ಕೃಪೆಯಿಂದ ಆದಿ ಅಕ್ಷರ ನನಗೆ ಗೊತ್ತಾಯಿತು. ಅಲ್ಲಿ ಅದನ್ನೇ ಆ ಲೆಕ್ಕದ ಸನ್ನಿವೇಶವನ್ನು ಇನ್ನೂ ಸ್ವಲ್ಪ ವಿಶಾಲವಾಗಿ ನೋಡಬೇಕು ಅಂತಂದರೆ ತಾಯಿ ಅಕ್ಕಮಹಾದೇವಿ ಹೇಳ್ತಾರೆ, ಆಯಿತೆನ್ನೆ ಆಗದೆನ್ನೆ. ನೋಡಿ, ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ದ್ವಂದ್ವ ಇಲ್ಲ. ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನಾನೆನ್ನೆ ನೀನೆನ್ನೆ. ಹೀಗೆ ದ್ವಂದ್ವವೆಲ್ಲವೂ ಅಳಿದು ಹೋದ ನಂತರ ಅಲ್ಲಿ ಉಳಿತಕ್ಕಂಥದ್ದು ಆದಿ ಅಕ್ಷರ ಒಂದೇ. ಅದನ್ನು ಹಿಡಿದು ನಾನು ಪರಮಾತ್ಮ ನಿನ್ನ ಸಾಧನೆಯ ನೆಲೆಯಲ್ಲಿ ಪರೀಕ್ಷೆಯನ್ನು ದಾಟಿ ನಾನು ನಿಮ್ಮನ್ನು ಭೇದಿಸಿದೆ, ನಿಮ್ಮನ್ನು ಅರ್ಥ ಮಾಡಿಕೊಂಡೆ. ನೋಡಿ ಎಷ್ಟು ಸರಳವಾದ ರೀತಿಯಲ್ಲಿ. ನೋಡಿ, ಒಂದೊಂದು ತ್ರಿಪದಿಗಳು ಅತ್ಯಂತ ಸರಳವಾಗಿದೆ, ಹಾಡಲಿಕ್ಕೆ ಕೇಳಲಿಕ್ಕೆ ಚೆನ್ನಾಗಿರ್ತದೆ. ಆದರೆ ಅದರ ಒಂದೊಂದು ಅಕ್ಷರದ ಒಳಗಿರ್ತಕ್ಕಂಥ ಶಬ್ದದೊಳಗಣ ನಿಶ್ಶಬ್ದವನ್ನು ಗಮನಿಸಿದ್ರೆ ಇವು ಎಷ್ಟು ಆಂತರಂಗಿಕವಾಗಿ, ಆನುಭಾವಿಕವಾಗಿ ನಮ್ಮನ್ನು ಎಚ್ಚರಿಸ್ತದೆ ಅಂತ ಅನ್ನೋದನ್ನು ನಾವಿಲ್ಲಿ ನೋಡಬಹುದು.
ಮುಂದೆ ಹೇಳ್ತಾರೆ, ಮುನ್ನಲಾದಿಯಲಾದ ಸನ್ನುತದ ಧ್ಯಾನವನ್ನು ಚೆನ್ನಾಗಿ ತಿಳಿಸಿ ಅಕ್ಷರಾನಂದದ ಸನ್ನುತ ಧ್ಯಾನ ಮೌನಾದಿ ಸಮ್ಯಜ್ಞಾನ ಎನ್ನ ನರಿಸಿದ ಬಸವ ಯೋಗಿನಾಥ. ನೋಡಿ, ಈ ಲೆಕ್ಕವನ್ನು ನಾನು ತಲುಪಬೇಕಾದ್ರೆ, ಆದಿ ಅಕ್ಷರವನ್ನು ಭೇದಿಸಿ ಮುಂದಕ್ಕೆ ಹೋಗಬೇಕಾದ್ರೆ ಅಲ್ಲಿ ಮುಂದೆ ಮುನ್ನಲಾದಿಯಲಾದ ಮುಂದೆ ಮಾಡಿದಂಥ ಸನ್ನುತದ ಧ್ಯಾನವನ್ನು, ಯಾವ ರೀತಿ ಧ್ಯಾನ ಅಂತಂದರೆ ನಾವು ಏನೋ ಜಪ ಮಾಡ್ತಾ ಕಣ್ಣು ಮುಚ್ಚಿಕೊಂಡು ಎಲ್ಲವನ್ನು ಮರೆತು ಮನಸ್ಸನ್ನು ಏಕಾಗ್ರತೆಗೊಳಿಸಿ ಇತ್ಯಾದಿ ಶಬ್ದಾಡಂಬರದಲ್ಲಿ ಸುತ್ತಿ ಹೋಗುವಂಥದ್ದಲ್ಲ. ಅದೆಲ್ಲವನ್ನು ಅಂತರಂಗದಲ್ಲಿ ಒಳಗೊಂಡಿರ್ತಕ್ಕಂಥ ಧ್ಯಾನದ ಮೂಲ ಸ್ವರೂಪ ಮುನ್ನಲಾದಿಯಲಾದ ಸನ್ನುತ ಧ್ಯಾನವನ್ನು ಚೆನ್ನಾಗಿ ತಿಳಿಸಿ ಅದನ್ನು ಯಾವ ರೀತಿ ಅದರ ಅಂತರಂಗವನ್ನು ತಲುಪಬೇಕು ಅಂತನ್ನುವಂಥದ್ದನ್ನು ತಿಳಿಸಿ. ನೋಡಿ ಎಷ್ಟು ಸ್ವಾರಸ್ಯ ಇದೆ. ಅಕ್ಷರಾನಂದದ, ಅಕ್ಷರ ಯಾವುದು ಸಾಕಾರಗೊಳ್ಳುತ್ತೆ ಅದು ಅಕ್ಷರ. ಸಾಕಾರಗೊಳ್ಳುವುದಕ್ಕಿಂತ ಪೂರ್ವದಲ್ಲಿ ಅದರ ಮೂಲ ಸ್ವರೂಪ ಅದು ನಿರಕ್ಷರವೇ. ಆ ರೀತಿ ಅಕ್ಷರ ಆನಂದದ ಆ ಅಂತರಂಗದ ನೆಲೆಯನ್ನು ಏನು ಅಂತನ್ನೋದನ್ನು ತಿಳಿಸಿ ಅದನ್ನು ಯಾವ ರೀತಿ ನಾವು ನಮ್ಮ ಬದುಕಿನಲ್ಲಿ ಅನುಭವಿಸಬೇಕು, ಅಳವಡಿಸ್ಕೊಳ್ಬೇಕು ಅಂತನ್ನುವಂಥದ್ದನ್ನು ನನಗೆ ಸ್ಪಷ್ಟವಾದ ರೀತಿಯಲ್ಲಿ ನನಗೆ ದೊರಕುವಂತೆ ಮಾಡಿದೆ ಅಪ್ಪ ಬಸವಣ್ಣ ಅನ್ನುವಂಥ ಲೆಕ್ಕದಲ್ಲಿ ಹೇಳ್ತಾರೆ. ಅಕ್ಷರಾನ ಚೆನ್ನಾಗಿ ತಿಳಿಸಿ ಅಕ್ಷರಾನಂದದ ಸನ್ನುತ ಧ್ಯಾನ ಮೌನಾದಿ ಸಮ್ಯಜ್ಞಾನ, ಆ ಸಮ್ಯಜ್ಞಾನದ ನೆಲೆಯನ್ನು ನನಗೆ ಅರಸಿಕೊಟ್ಟ ಬಸವ ಯೋಗಿನಾಥ. ಯಾವುದು ನೋಡಿ, ಸನ್ನುತದ ಧ್ಯಾನ ಅಂತ ಹೇಳಿದ್ರೆ ನಾವು ಮಂತ್ರಗಳನ್ನು, ಅಕ್ಷರಗಳನ್ನು ನಮ್ಮ ಮನಸ್ಸಿನಲ್ಲಿಯೇ ಕೇಂದ್ರೀಕರಿಸಿ ಅದರ ಸುತ್ತ ನಮ್ಮ ಮನಸ್ಸಿನ ಎಲ್ಲ ಮನೋವಾಯು ಚಂಚಲಗಳನ್ನೆಲ್ಲ ಅಲ್ಲೇ ಕೇಂದ್ರೀಕರಿಸಿ ನಿಲ್ಲುವಂಥದ್ದು ಧ್ಯಾನ. ಅದಕ್ಕೇನು ಮಾಡ್ತೀವಿ? ಧ್ಯಾನಕ್ಕೆ ಒಂದು ಮೂರ್ತಿ ಬೇಕು. ನಮ್ಮ ಮನಸ್ಸಿನಲ್ಲಿ ಶಿವಪದ, ಆ ಪರಮಾತ್ಮನನ್ನು, ಆ ಲಿಂಗ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಅದರ ಸುತ್ತಲೇ ನಮ್ಮ ಮನಸ್ಸು ನಿಲ್ಲುವಂತೆ ನೋಡ್ತಕ್ಕಂಥದ್ದು ಅದು ಧ್ಯಾನ. ಅದರ ಜೊತೆಯಲ್ಲಿ ಮೌನ ಅಂತ ಹೇಳಿದ್ರೆ ಹೊರಗಡೆ ಮಾತನಾಡೋದು ನಿಲ್ಲಿಸೋದು ಅಂತಲ್ಲ, ನಮ್ಮ ಮನಸ್ಸು ಸಹ ಯಾವುದಾದ್ರೂ ಚಿಂತನೆಗಳು ಮತ್ತು ವ್ಯವಸ್ಥೆಯಿಂದ ಸಂಪೂರ್ಣವಾಗಿ ಅವುಗಳನ್ನೆಲ್ಲ ಇಲ್ಲವಾಗಿಸಿಕೊಂಡು ಅದು ಸಹ ಮನ ಅಮನವಾಗೋದಿದೆಯಲ್ಲ, ಅದು ಮನಸ್ಸಿನ ಮೌನ. ಮನ ಅಮನವಾಗಬೇಕು ಅಂತಂದರೆ ಮನಸ್ಸು ತನ್ನ ಚಂಚಲತೆಯನ್ನು ಪೂರ್ತಿ ಕಳೆದುಕೊಳ್ಬೇಕು. ಆವಾಗ ಏನಾಗುತ್ತೆ ಅಂತಂದರೆ ಅದು ಮನ ಉನ್ಮನವಾಗಿ, ಅಮನವಾದಂಥ ಮನ ಉನ್ಮನವಾಗಿ ಮೇಲ್ಮಟ್ಟದ ನೆಲೆಯಲ್ಲಿ ಆ ಪರಮಾತ್ಮನ ನೆಲೆಯನ್ನು, ಆ ಲಿಂಗ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೊಳ್ತದೆ. ಅಸನ್ನುತ ಧ್ಯಾನ ಮೌನಾದಿ ಸಮ್ಯಜ್ಞಾನದಲ್ಲಿ ಎನ್ನ ನಿರಿಸಿದೆ ಅಂತನ್ನುವಂಥದ್ದು. ಇದಕ್ಕೆಲ್ಲ ಅಪ್ಪ ಬಸವಣ್ಣ ಕಾರಣ. ಎನ್ನ ನಿರಿಸಿದ ಬಸವ ಯೋಗಿನಾಥ. ನೋಡಿ, ಬರೀ ಹೊರಗಡೆ ಕಾಯಕ ಮತ್ತು ನಿಷ್ಠೆ, ಕಾಯಕ ಪ್ರಜ್ಞೆ, ಹೊರಗಡೆ ಓಡಾಡೋದು ಅಂತ ಅನ್ನುವಂಥದ್ದು ನಾವು ಅಷ್ಟಿಟ್ಕೊಳ್ತೀವಿ. ಇನ್ನು ಬಾಕಿ ಹಳೆಯ ವ್ಯವಸ್ಥೆಗಳಲ್ಲಿ ಹೋಯಿತು ಅಂತಂದರೆ ನಮ್ಮ ಈ ಎಲ್ಲ ವ್ಯವಸ್ಥೆಗಳನ್ನು ಬಿಟ್ಟು ಕಾಡಿನಲ್ಲಿ ಸಂಪೂರ್ಣವಾಗಿ ಕಣ್ಣು ಮುಚ್ಚಿಕೊಂಡು ಅಂತರ್ಮುಖಿಯಾಗಿ ಸಂಪೂರ್ಣವಾಗಿ ಧ್ಯಾನ ಮೌನಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳೋದು ಅಂತ. ಇವೆರಡು ಹೊರಗಣ ಮತ್ತು ಹೊರಗಣ ವ್ಯವಸ್ಥೆಗಳು ಒಳಗೆ ಹೊರಗೆ ಇರ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತವೆ. ಆದರೆ ಅಪ್ಪ ಬಸವಣ್ಣ ಈ ದ್ವಂದ್ವವನ್ನು ಕಿತ್ತಾಕ್ದ. ನೀನು ಧ್ಯಾನದಲ್ಲಿ ತೊಡಗಿಯೇ ಮೌನದಲ್ಲಿ ಇದ್ದುಕೊಂಡಿಯೇ ಕಾಯಕ ನಿರತನಾಗಿರಬಹುದು. ಯಾಕೆಂದರೆ ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು. ಇದು ಅಪ್ಪ ಬಸವಣ್ಣ ಹೇಳಿದ್ದು. ನೀನು ಅದನ್ನು ಮಾಡಬೇಕಾದ್ರೆ ಇದನ್ನು ಬಿಟ್ಟಿದ್ದೇನೆ, ಇದನ್ನು ಮಾಡಿದ್ದೇನೆ, ಇದನ್ನು ಮಾಡಬೇಕಾದ್ರೆ ಅದನ್ನು ಬಿಟ್ಟಿದ್ದೇನೆ ಅಂತ ಅನ್ನುವಂಥ ದ್ವಂದ್ವ ನಿನಗೆ ಬೇಡ. ಎಲ್ಲವನ್ನೂ ಸಹಜವಾದ ರೀತಿಯಲ್ಲಿ ಪ್ರಕೃತಿಯ ನೆಲೆಯಲ್ಲಿ ಆಕಾಶದಂತೆ ಬಯಲಿನಂತೆ ಎಲ್ಲವನ್ನೂ ಒಳಗೊಂಡು ಯಾವುದಕ್ಕೂ ಅಂಟದೇ ಇರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಯಾಮವನ್ನು ಅಪ್ಪ ಬಸವಣ್ಣ ನಮಗಿಲ್ಲಿ ಹೇಳಿಕೊಟ್ರು ಅನ್ನೋದನ್ನು ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರೆ. ಮುಂದಿನ ಲೆಕ್ಕ ಎಷ್ಟು ಸ್ವಾರಸ್ಯ ಇದೆ ನೋಡಿ. ಮುನ್ನಲಾದಿಯಲಾದ ಸನ್ನುತದ ಧ್ಯಾನವನ್ನು ಚೆನ್ನಾಗಿ ತಿಳಿಸಿ ಅಕ್ಷರಾನಂದದ
ಸನ್ನುತ ಧ್ಯಾನ ಮೌನಾದಿ ಸಮ್ಯಕ್ ಜ್ಞಾನದಲ್ಲಿ ಎನ್ನ ನಿರಿಸಿದ ಬಸವ ಯೋಗಿನಾಥ. ಅದಾದಮೇಲೆ ಮುಂದೆ ಏನಿದೆ? ಮನಕರಣ ಧ್ಯಾನಕ್ಕೆ ತನು ಧ್ಯಾನ ಮೂರ್ತಿಗೆ ಉನುಮನೆಯ ಉಲುಹಿನ ಭಾವಕಯ್ಯ ಅನುವಿನಾಯತಕ್ಕೆಲ್ಲ ಬಸವ ಮೂಲಿಗನಾಗದಿಗೆ ಬಸವಣ್ಣ ಶರಣಯ್ಯ ಯೋಗಿನಾಥ. ನೋಡಿ, ಇಲ್ಲಿ ತನು ಮನ ಭಾವ ನಾವು ಸಹಜವಾಗಿ ಹೇಳ್ತೇವೆ. ತನು ಸ್ಥೂಲ ಸೂಕ್ಷ್ಮ ಕಾರಣ ಅಂತಲೂ ನಾವು ಹೇಳ್ತೇವೆ. ಈ ಸ್ಥೂಲ ಸೂಕ್ಷ್ಮ ಕಾರಣದ ನೆಲೆಯನ್ನು ಹೇಳುವಂಥ ವ್ಯವಸ್ಥೆಯಲ್ಲಿ ಯಾವ್ಯಾವುದನ್ನು ಎಲ್ಲೆಲ್ಲಿ ಅಪ್ಪ ಬಸವಣ್ಣವ್ರು ಜೋಡಿಸಿದ್ರು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ನೋಡಿ. ಮನಕರಣ ಧ್ಯಾನಕ್ಕೆ, ಮನಸ್ಸಿನ ನೆಲೆಯಲ್ಲಿ ಇರ್ತಕ್ಕಂಥದ್ದು ಕರಣಗಳು ಅಂತ ಹೇಳಿದ್ರೆ ಅಂತಃಕರಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಅಂದರೆ ಇವು 4 ಅಂತಃಕರಣಗಳು ಅಂತ ನಾವು ಹೇಳ್ತೇವೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳನ್ನು ಸಂಪೂರ್ಣವಾಗಿ ಧ್ಯಾನಕ್ಕೆ ಅಂತ ಅನ್ನುವಂಥದ್ದು. ಎಷ್ಟು ಸ್ವಾರಸ್ಯ ಇದೆ ನೋಡಿ ಇದು. ಮನಕರಣ ಧ್ಯಾನಕ್ಕೆ, ತನು ಧ್ಯಾನ ಮೂರ್ತಿಗೆ. ಮನಸ್ಸು ಅಂತಃಕರಣಗಳಿದೆಯಲ್ಲ, ಬುದ್ಧಿ, ಚಿತ್ತ, ಅಹಂಕಾರ, ಇದು ಧ್ಯಾನಕ್ಕಾದರೆ ಈ ತನು ಇದೆಯಲ್ಲ, ಅದಕ್ಕೆ ಆಶ್ರಯ ಕೊಟ್ಟಿರ್ತಕ್ಕಂಥ ಈ ಶರೀರ ಇದೆಯಲ್ಲ, ಇದು ತನು ಧ್ಯಾನ ಮೂರ್ತಿಗೆ. ಆ ಧ್ಯಾನದಲ್ಲಿ ನೀನು ಏನು ಆಕಾರಗೊಳ್ತೀಯ ಅದೇ ತಾನಾಗಿ ಪರಿವರ್ತಿತವಾಗಿಬಿಡುತ್ತೆ. ಶರೀರದ ಒಳಗಿಟ್ಟುಕೊಂಡು ಹೊರಗೆ ಧ್ಯಾನ ಮಾಡ್ತಕ್ಕಂಥದ್ದು ಅಂತ ಅನ್ನೋ ಲೆಕ್ಕಾಚಾರ ಬೇರೆ. ಮನ ಮತ್ತು ಅವು ಏನು ಮಾಡಿದ್ವು? ಧ್ಯಾನದ ನೆಲೆಯಲ್ಲಿ ಒಂದು ಏಕಾಗ್ರತೆಯನ್ನು ಸಾಧಿಸಿದ್ವು. ಆದರೆ ಈ ತನು ಇದೆಯಲ್ಲ, ಇದು ಆ ಧ್ಯಾನ ಮತ್ತು ಮೂರ್ತಿಗೆ ಆಧಾರವಾಗಿ ನಿಂತುಕೊಳ್ತದೆ. ಅದು ಹೊರಗಿರ್ತದೆ, ಆದರೂ ಇವೆಲ್ಲಕ್ಕೂ ಆಶ್ರಯವಾಗಿರ್ತಕ್ಕಂಥದ್ದು. ಉನುಮನೆಯ ಉಲುಹು ಭಾವಕಯ್ಯ. ಇವುಗಳನ್ನು ಮೀರಿದಂಥ ಮನ ಅಮನವಾಗಿ ಉನ್ಮನವಾದಾಗ ಅದರ ಉಲುಹು ಇದೆಯಲ್ಲ, ಇದು ಭಾವದ ನೆಲೆಯಲ್ಲಿ ಅಂತಂದರೆ ಬೆಳಕಿನ ರೂಪದಲ್ಲಿ. ಉದಾಹರಣೆಗೆ ನಾನು ಹೇಳ್ತಾ ಇರ್ತೇನೆ, ತನು ಅಂತನ್ನುವುದು ಒಂದು ಬ್ಯಾಟ್ರಿ ಸೆಲ್ ಆದರೆ, ಮನ ಅಂತಃಕರಣಗಳು ಅನ್ನೋದು ಇದೆಯಲ್ಲ, ಅದರೊಳಗಿರ್ತಕ್ಕಂಥ ವಿದ್ಯುತ್ ಕರೆಂಟ್, ಇವೆರಡೂ ಸೇರಿ ಅದು ಭಾವಕ್ಕೆ ಅರಳಿದಾಗ ಏನಾಗುತ್ತೆ ಅಂತಂದರೆ, ಅದು ಉನುಮನೆಯ ಭಾವ ಬೆಳಕಾಗಿ ಅದು ನಮಗೆ ಗೋಚರ ಆಗ್ತದೆ. ನಮಗೆ ಮೇಲೆ ಬ್ಯಾಟ್ರಿ ಸೆಲ್ ಗೋಚರ ಆಗ್ಬೋದು, ಕರೆಂಟ್ ಗೋಚರ ಆಗೋದಿಲ್ಲ. ಆದರೆ ಭಾವದ ಬೆಳಕಿದೆಯಲ್ಲ, ಅದು ನಮಗೆ ಗೋಚರ ಆಗ್ತದೆ. ಈ ಉದಾಹರಣೆಯನ್ನು ಇಟ್ಟುಕೊಂಡು ಅನುವಿನಾಯತಕ್ಕೆಲ್ಲ ಬಸವ ಮೂಲಿಗನಾಗಿದೆ, ಅನುವಿನಾಯತಕ್ಕೆಲ್ಲ ಬಸವ ಮೂಲಿಗನಾಗೆ ಬಸವಣ್ಣ ಶರಣಯ್ಯ ಯೋಗಿನಾಥ. ನೋಡಿ, ಬದುಕಿನ ಸಾಧನೆಯ ಒಂದೊಂದು ಕಣಗಳಲ್ಲೂ ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಅಭಿವ್ಯಕ್ತಿ, ಮಾರ್ಗದರ್ಶನ ಅಪ್ಪ ಬಸವಣ್ಣನವರು ನಮ್ಮೆಲ್ಲರಿಗೆ ಕೊಟ್ಟರು ಅಂತ ಅನ್ನುವಂಥ ನೆಲೆಯನ್ನು ಎಷ್ಟು ಅದ್ಭುತವಾದ ರೀತಿಯಲ್ಲಿ ಸಿದ್ದರಾಮ ಶಿವಗಳು ಇಲ್ಲಿ ಹೇಳ್ತಾ ಬರ್ತಾರೆ. ಎಷ್ಟು ಯಾವುದೇ ಒಂದು ಲೆಕ್ಕದಲ್ಲಿ ಯೋಚನೆ ಮಾಡಿ ನೀವು, ಹೊರಗಿನ ಧ್ಯಾನ, ಹೊರಗಿನ ವಿಚಾರ ಅಂತ ಹೇಳಿ ನಾವು ಹೊರಗಿನ ವೈಭವಕ್ಕೆ ಸಿಕ್ಕಾಕ್ಕೊಳ್ತೇವೆ, ಆದರೆ ಒಳಗೆಲ್ಲ ಶೂನ್ಯ ಇರ್ತದೆ. ಆದರೆ ಒಳಗೆ ಅಂದ್ಕೊಂಡು ಹೊರಗೆಲ್ಲ ಕೆಡಿಸ್ಕೊಳ್ತೇವೆ. ಹಾಗಲ್ಲ, ಒಳ ಹೊರಗೊಂದಾಗಿ ಒಳಗೆ ಹೊರಗೆ ಅಂತ ಅನ್ನುವಂಥ ಭಿನ್ನ ಭೇದವಿಲ್ಲದೆ ಸಾಧನೆ ಮತ್ತು ಸಮನ್ವಯತೆ ಮತ್ತು ಸಂಪನ್ನತೆ ಇವುಗಳನ್ನು ಸಹಜವಾದ ರೀತಿಯಲ್ಲಿ ಜೋಡಿಸ್ತಾ ನಮ್ಮ ಅಂತರಂಗವನ್ನು ಹೇಗೆ ಸರಳವಾಗಿ ಆ ವಿಕಾಸಮಯ ವ್ಯವಸ್ಥೆಯಲ್ಲಿ ಬೆಳಕಾಗಿಸಿಕೊಳ್ಳುವಂಥ ವಿಧಾನವನ್ನು ಅಪ್ಪ ಬಸವಣ್ಣ ಕಲಿಸ್ಕೊಟ್ರು ಅಂತ ಅನ್ನೋಂಥದ್ದನ್ನು ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಸರಳವಾಗಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ಹಾಗಾದರೆ ಬಸವಣ್ಣ ಯಾವುದಕ್ಕೆ? ಸಕಲಕ್ಕೆ ಗುರು ಬಸವ, ನಿಷ್ಕಲಕ್ಕೆ ಗುರು ಬಸವ, ಸಕಲ ನಿಷ್ಕಲ ಕೂಡಿದಾನಂದದ. ನೋಡಿ, ಸಕಲಕ್ಕೆ ಗುರು ಬಸವ. ನಾನದನ್ನೆಲ್ಲ ಸಕಲ ಅಂದರೆ ಸ್ಥೂಲ, ಕಲಾಸಹಿತವಾದದ್ದು ಸಕಲ. ನಿಷ್ಕಲ ಅಂದರೆ ಕಲಾರಹಿತವಾದದ್ದು ನಿಷ್ಕಲ. ಹೊರಗಿನ ಸ್ಥೂಲವಾಗಿರ್ತಕ್ಕಂಥ ವ್ಯವಸ್ಥೆಗೆ ಮಾರ್ಗದರ್ಶಕ ಬಸವಣ್ಣ. ಅದನ್ನು ಮೀರಿ ಆ ಚೌಕಟ್ಟಿನ ಒಳಗಿನ ವಿಶೇಷತೆಯನ್ನು ಅನುಭವಿಸುವಂಥ ನೆಲೆಯಲ್ಲಿ ಆ ಸಾಧನೆಗೆ, ಆ ಕಲೆ ನಿಷ್ಕಲೆಯಾದಂಥ ನೆಲೆಗೂ ಸಹ ಮಾರ್ಗದರ್ಶಕ ಗುರು ಬಸವಣ್ಣ. ಅಷ್ಟೇ ಅಲ್ಲ,
ಸಕಲ ನಿಷ್ಕಲ ಕೂಡಿದಾನಂದದ, ಸಕಲ ನಿಷ್ಕಲ ಇವೆರಡು ಸೇರ್ತು ಅಂತಂದರೆ ಎರಡು ತಮ್ಮ ತನುವನ್ನು ಎರಡು ಅಳಿದು ಕೂಡಿದಾಗ ಏನಾಗುತ್ತೆ ಅನ್ನೋದು ಆನಂದದ ರೂಪದಲ್ಲಿ ಅದು ಅಭಿವ್ಯಕ್ತವಾಗ್ತದೆ. ಸಕಲ ನಿಷ್ಕಲ ಕೂಡಿದಾನಂದದ ಎಷ್ಟು ವಿಶೇಷ ಇದೆ ನೋಡಿ. ಆನಂದದ ಪದದಿ ನಿತ್ಯ ಜನಿಸಿ ಪದವ ಮೀರಿದಾತ ಸದಮಲ ಗುರು ಬಸವ ಯೋಗಿನಾಥ. ಆ ನಿಷ್ಕಲದ ಆನಂದದ ನೆಲೆಗೆ ಬಂದಾಗ ಅದಕ್ಕೆ ಯಾವುದೇ ಸೀಮೆ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ. ಅದನ್ನು ಮೀರಿದಂತಹ ನೆಲೆಯಲ್ಲಿ ವಿಶೇಷವಾದಂಥ ಆ ಆನಂದದ ಪದದಿ ನಿತ್ಯ ನೆನೆಸಿ ಪದವ ಮೀರಿದಾತ ಸದಮಲ ಗುರು ಬಸವ. ಯಾವುದಕ್ಕೂ ನಿಶ್ಚಿಂತ ನಿಭ್ರಾಂತ ಸ್ಥಿತಿಯಲ್ಲಿರ್ತಕ್ಕಂಥ ಬಸವ ಪ್ರಭೆಯ ಬಸವ ತತ್ವದ ಮೂಲ ಬೆಡಗಿನ ಶಬ್ದಾತೀತವಾಗಿರ್ತಕ್ಕಂಥ ಬೋಧನೆಯನ್ನು ಇಲ್ಲಿ ಅಕ್ಷರಗಳ ಮೂಲಕ ನಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಅನುಭವದ ನೆಲೆಯನ್ನು ಹೇಳೋ ಪ್ರಯತ್ನ ನಮ್ಮಲ್ಲಿ ಭಾವನೆಗಳು ಬರಬೇಕೆ ಹೊರತು ಅದನ್ನು ನಾನು ಹೇಳಿದೆ ಅದು ಪೂರ್ತಿ ಆಯಿತು ಅಂತ ಅನ್ನುವಂಥ ಭ್ರಮೆ ನಮಗಿರಬಾರ್ದು. ಆ ದೃಷ್ಟಿಯಿಂದ ಅದನ್ನು ಶಬ್ದ ರೂಪದಲ್ಲಿ ಏನು ಹೇಳ್ಬೋದು ಅಂತಂದರೆ, ನಾನು ಹೇಳಲಿಕ್ಕೆ ಎಷ್ಟು ಸೋಲ್ತೇನೆ ಅಷ್ಟು ನಿಮಗೆ ಅದರ ಮೇಲಿನ ಅನುಭವ ನಿಮಗೆ ಆಗುತ್ತೆ ಅಂತ ಅನ್ನುವಂಥದ್ದು ನಮ್ಮ ಹಿರಿಯರ ಬೋಧನೆಯ ಕ್ರಮ. ಅದು ಆ ಲೆಕ್ಕದಲ್ಲಿ ಸಹಜವಾದ ರೀತಿಯಲ್ಲಿ ಆ ಅಮಲ ಆನಂದ ಸ್ವರೂಪವನ್ನು ಇಲ್ಲಿ ಹೇಳ್ತಕ್ಕಂಥದ್ದು ನೋಡಿ. ಸಕಲಕ್ಕೆ ಗುರು ಬಸವ ನಿಷ್ಕಲಕ್ಕೆ ಗುರು ಬಸವ ಸಕಲ ನಿಷ್ಕಲ ಕೂಡಿದಾನಂದದ ಪದದಿ ನಿತ್ಯ ನೆನೆಸಿ ಪದವ ಮೀರಿದಾತ ಸದಮಲ ಗುರು ಬಸವ ಯೋಗಿನಾಥ. ಅಲ್ಲಿ ಬಂದು ನಿಂತು ಅದನ್ನು ಮೀರಿದಂಥ ಒಂದು ವಿಶೇಷತೆ ಇದೆಯಲ್ಲ, ಅದು ಯಾರು ಮಾಡ್ತಾರೆ ಆ ಕೆಲಸ? ಯಾರಿಂದ ಆಗುತ್ತೆ? ಅದು ಬಸವ ಪ್ರಜ್ಞೆ ಆ ಕೆಲಸವನ್ನು ಮಾಡಿಸಿದೆ. ಈ ಲೆಕ್ಕದಿಂದಲೇ ಹಾಗಾದರೆ ಮುಂದೆ ಏನಿದೆ? ಈ ಕಾರಣದಿಂದಲೇ ಮುಂದೆ ಹೇಳ್ತಾರೆ, ಬಸವ ಕಾರಣ ನಿತ್ಯ ಬಸವ ಕಾರಣ ಸತ್ಯ ಬಸವ ಕಾರಣ ಸತ್ಯ ಬಸವ ಕಾರಣ ನಿತ್ಯ ಬಸವ ಕಾರಣ ನಿಮ್ಮ ಭಕ್ತಿಯಯ್ಯ ಬಸವನೇ ತನು ಮನಕ್ಕೆ ಒಡೆಯನಾದ ಮೇಲೆ ಬಸವಪ್ಪ ಶರಣೆಂಬೆ ಯೋಗಿನಾಥ. ನೋಡಿ ಎಷ್ಟು ಸರಳವಾಗಿ ಮತ್ತು ಸ್ಪಷ್ಟವಾಗಿ ಸಾಮಾನ್ಯರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಅದನ್ನು ವಿಷಾದವಾಗಿ ವಿಶೇಷವಾಗಿ ಅದನ್ನು ಬಿಡಿಸಿ ವಿಶಾಲವಾದ ನೆಲೆಯಲ್ಲಿ ನಮಗೆ ಹೇಳಲಿಕ್ಕೆ ಹೊರಟಿದ್ದಾರೆ. ಅದನ್ನು ಹೇಳಲಿಕ್ಕೆ ಹೋದಾಗ ಪೂರ್ತಿ ಆಗಲಿಲ್ಲ ಅನ್ನೋದೇ ಒಂದು ವಿಷಾದ ನಮಗೆ. ಅಯ್ಯೋ, ಇನ್ನೂ ಹೇಳಬೇಕಾಗಿತ್ತಲ್ಲ, ಇನ್ನೂ ಬಾಕಿ ಉಳೀತಲ್ಲ. ಎಷ್ಟು ವಿಶೇಷ ಅಲ್ವಾ ಇದು? ನೋಡಿ, ಅಪ್ಪ ಬಸವಣ್ಣನ ಬಗ್ಗೆ ಅವರು ಹೇಳ್ತಾರೆ, ಯಾವುದು ಸತ್ಯ? ನಾವು ಯಾವುದನ್ನು ಸತ್ಯ ಅಂತ ತಿಳಿದ್ವಿ? ಸತ್ಯ ಅಂತ ಹೇಳಿದ್ರೆ ತನ್ನ ಅಸ್ತಿತ್ವವನ್ನು ಖಚಿತವಾಗಿ ಅನುಭಾವಿಗಳಿಗೆ ಎಲ್ಲರಿಗೂ ಅದು ಗೋಚರವಾಗುವಂತೆ ಇರತಕ್ಕಂಥದ್ದು ಸತ್ಯ. ಸತ್ ಅದು ನಿಶ್ಚಯವಾಗೂ ಇರತಕ್ಕಂಥದ್ದು. ಅದನ್ನು ನಾವು ತಿಳ್ಕೊಂಡಿದ್ದು ಯಾರಿಂದ? ಬಸವ ಕಾರಣ ಸತ್ಯದ ಪರಿಚಯವಾಯಿತು ನಮಗೆ. ಆ ಸತ್ಯ ಅಂದ್ರೇನು? ಅದು ನಿಶ್ಚಿಂತ ನಿಭ್ರಾಂತ ಸ್ವರೂಪದಲ್ಲಿ ಯಾವತ್ತೂ ಇರತಕ್ಕಂಥದ್ದು. ಸತ್ಯದ ಅಂತರಂಗವನ್ನು ತಿಳ್ಕೊಂಡಿದ್ದು ಸಹ ಬಸವ ಕಾರಣದಿಂದಲೇ. ಅವರು ಹೇಳ್ತಾರೆ, ಬಸವ ಕಾರಣ ನಿತ್ಯ. ನೋಡಿ, ಬಸವ ಕಾರಣ ಸತ್ಯ ಬಸವ ಕಾರಣ ನಿತ್ಯ ಬಸವ ಕಾರಣ ನಿಮ್ಮ ಭಕ್ತಿಯಯ್ಯ. ಈ ಸತ್ಯ ಮತ್ತು ನಿತ್ಯದ ಅಂದರೆ ವಾಸ್ತವಿಕವಾಗಿರ್ತಕ್ಕಂಥ ಆಧ್ಯಾತ್ಮದ ನೆಲೆಯ ಒಂದು ನಾಣ್ಯ ಅಂತ ಹೇಳಿದ್ರೆ, ಒಂದು ಮುಖ ಸತ್ಯ, ಇನ್ನೊಂದು ಮುಖ ನಿತ್ಯ. ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಂಥ ನೆಲೆ ಇದೆಯಲ್ಲ, ಇದು ಭಕ್ತಿ. ಅದನ್ನೇ ಹೇಳ್ತಾರೆ, ಬಸವ ಕಾರಣ ನಿಮ್ಮ ಭಕ್ತಿಯಯ್ಯ. ಇದರಿಂದ ನಾನು ಭಕ್ತಿಯ ನೆಲೆಯನ್ನು ಅರ್ಥ ಮಾಡಿಕೊಂಡೆ. ಸ್ಥಿರವಾಗಿರ್ತಕ್ಕಂಥ, ಬದಲಿಸಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಖಚಿತವಾಗಿರ್ತಕ್ಕಂಥ ಸಂಕಲ್ಪ ಶಕ್ತಿ ಇದೆಯಲ್ಲ, ಅದು ಸತ್ಯದ ಮೇಲೆ ನಿಂತರೆ ಅದರ ಆಚರಣೆ ನಮ್ಮನ್ನು ಬೆಳಕಿನ ಹಾದಿಯಲ್ಲಿ ಕರ್ಕೊಂಡು ಹೋಗ್ತದಲ್ಲ, ಅದು ನಿತ್ಯದ ನೆಲೆಯನ್ನು ನಮಗೆ ಪರಿಚಯ ಮಾಡಿಕೊಡುತ್ತೆ.
ಇವೆರಡಕ್ಕೂ ಬಸವಣ್ಣನೇ ನಮಗೆ ಮೂಲ ಪ್ರೇರಕ. ಬಸವನೇ ತನು ಮನಕ್ಕೆ ಒಡೆಯನಾದ ಮೇಲೆ ನೋಡಿ ಹೇಗಿದೆ. ಸತ್ಯ ತನು, ನಿತ್ಯ ಮನ. ತನು ಸ್ಥೂಲ, ನಿತ್ಯ ನೋಡಿ ಮನ ಸೂಕ್ಷ್ಮ. ಸತ್ಯ ಮತ್ತು ಈ ವ್ಯವಸ್ಥೆಗಳನ್ನ ಎಷ್ಟು ಸ್ವಾರಸ್ಯವಾಗಿ ಜೋಡಿಸ್ತಾರೆ ನೋಡಿ. ಬಸವ ಸತ್ಯ, ಬಸವ ನಿತ್ಯ, ಸತ್ಯ ನಿತ್ಯ, ತನು ಮನ, ಇವುಗಳನ್ನು ಸಹಜವಾದ ರೀತಿಯಲ್ಲಿ ಜೋಡಿಸ್ತಾ ಬಸವನೇ ತನು ಮನಕ್ಕೆ ಒಡೆಯನಾದ ಮೇಲೆ ಈ ತನುಮನದ ನೆಲೆಯನ್ನು ಭೇದಿಸಿ ಅಲ್ಲಿ ಬಸವ ಪ್ರಜ್ಞೆ ಒಂದೇ ನಿಂತಾಗ ಬಸವಪ್ಪ ಶರಣೆಂಬೆ ಯೋಗಿನಾಥ. ಬಸವಪ್ಪ ಶರಣೆಂಬೆ. ಯಾಕೆ ಅಂತಂದರೆ ಈ ತನು ಮನ ಇವೆರಡನ್ನು ತನು ನೋಡಿ, ಅದು ಬಸವಣ್ಣವ್ರು ಹೇಳ್ತಾರೆ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ಇದು ಬಹಳ ಮುಖ್ಯ. ಇದು ತನು ಮನ ಅನ್ನೋದನ್ನು ನಾವು ಬರೀ ಸ್ಥೂಲವಾಗಿ ಹೊರಗಡೆ ಇಟ್ಕೊಂಡು ಹೋಗ್ತೇವೆ ನಾವು. ಆದರೆ ತನು ಮತ್ತು ಮನ ಇವೆರಡೂ ಸಹ ಒಂದು ಗಂಧ, ಒಂದು ದೀಪ ಮತ್ತು ಬೆಳಕಿನ ಹಾಗೆ ಪರಸ್ಪರ ಕೂಡ್ಕೊಂಡಿರ್ತಕ್ಕಂಥದ್ದು. ಒಂದು ಹೂವು ಮತ್ತು ಸುವಾಸನೆ ಹೇಗೆ ಜೊತೆಯಲ್ಲಿ ಇರ್ತದೋ ಹಾಗೆ ಹೂವು ತನುವಾದರೆ ಸುವಾಸನೆ ಮನ, ಹೂವು ಸತ್ಯವಾದರೆ ಸುವಾಸನೆ ನಿತ್ಯ. ಈ ಸತ್ಯ ನಿತ್ಯಗಳ ನೆಲೆಯನ್ನು ಸಹಜವಾದ ರೀತಿಯಲ್ಲಿ ಬದುಕಿನ ಬೆಳಕನ್ನು ಹೇಗೆ ಬದುಕನ್ನು ತನುವಾಗಿಸಿಕೊಂಡು ಬೆಳಕನ್ನು ಮನವಾಗಿಸಿಕೊಂಡು ಸತ್ಯ ನಿತ್ಯಗಳ ನೆಲೆಯಲ್ಲಿ ಆ ಲಿಂಗ ಪ್ರಜ್ಞೆಯನ್ನು ಅನಂತವಾಗಿಸಿಕೊಂಡು ಅದರಲ್ಲಿ ಕರಗಿ ಹೋಗ್ತಕ್ಕಂಥ ವಿಧಾನ ಇದೆಯಲ್ಲ, ಈ ವಿಧಾನವನ್ನು ಹೇಳಿಕೊಡುವ ವಿಚಾರದಲ್ಲಿ ಅಪ್ಪ ಬಸವಣ್ಣ ನಮ್ಮೆಲ್ಲರಿಗೂ ಮಾರ್ಗದರ್ಶಕನಾಗಿದ್ದಾನೆ ಅಂತ ಹೇಳಿ ಮನದ ತಮ್ಮ ನೆಲೆಯನ್ನು ಮೀರಿ ನಿತ್ಯ ನಿರಂತರವಾಗಿ ಬಸವ ಪ್ರಜ್ಞೆಯಲ್ಲಿಯೇ ತಮ್ಮನ್ನು ತಾವು ಕಳ್ಕೊಂಡಿದ್ದಾರೆ ಇಲ್ಲಿ ಸಿದ್ಧರಾಮ ಶಿವಯೋಗಿಗಳು. ಇದನ್ನೆಲ್ಲ ಯಾತಕ್ಕೆ ಹೇಳ್ತಾ ಇದ್ದಾರೆ? ನಾನು ಬಸವಣ್ಣನನ್ನು ಹೇಗೆ ಅರ್ಥ ಮಾಡಿಕೊಂಡೆ, ಹೇಗೆ ಬಸವ ಪ್ರಜ್ಞೆ ನನ್ನಲ್ಲಿ ಉಳಿಯಿತು, ಹೇಗೆ ನನ್ನನ್ನು ಬೆಳೆಸಿತು, ಹೇಗೆ ನಾನು ಅದರಲ್ಲಿ ನಿತ್ಯನಾದೆ ಸತ್ಯನಾದೆ ಅಂತ ಅನ್ನುವಂಥ ವಿಧಾನವನ್ನು ಅವರ ಮನಸ್ಸಿನಲ್ಲಿ ಬಂದಂಥ ಮಿಡಿತಗಳು ನಮ್ಮೆಲ್ಲರನ್ನು ಅನುಗ್ರಹ ಮಾಡಲಿಕ್ಕಾಗಿ ಅಕ್ಷರ ರೂಪದಲ್ಲಿ ಪದ್ಯ ರೂಪದಲ್ಲಿ ನಮ್ಮ ಕಣ್ಮುಂದೆ ಬಂದಿದೆ. ಲಿಂಗ ಜಂಗಮ ಬಸವ ಸಂಗತ ಬಸವಣ್ಣ. ನೋಡಿ ಮುಂದಿನ ಪದ್ಯ ಎಷ್ಟು ಸ್ವಾರಸ್ಯ ಇದೆ. ಲಿಂಗ ಜಂಗಮ ಬಸವ ಸಂಗತ ಬಸವಣ್ಣ, ಅಂಗ ಕಳೆ ಗುಣಭಾವ ಬಸವಣ್ಣನು, ಲಿಂಗ ಕಾರಣ ಬಸವನಾದ ಮೇಲೆ ಮತ್ತೆ ಲಿಂಗ ನೀ ನಾನಾದೆ ಯೋಗಿನಾಥ. ಆ ಲಿಂಗ ಪ್ರಜ್ಞೆಯನ್ನು ಹೇಗೆ ನಾನು ಸಂಪೂರ್ಣವಾಗಿ ಆತ್ಮಸಾತ್ ಮಾಡಿಕೊಂಡೆ, ಅದನ್ನು ನನ್ನದನ್ನಾಗಿಸಿಕೊಂಡೆ ಅಂತನ್ನುವಂಥದ್ದನ್ನು ಆ ಒಳಗಿನ ತಿಳುವಳಿಕೆಯನ್ನು ನಮಗೆ ಹೇಳ್ತಾರವರು. ಲಿಂಗ ಜಂಗಮ ಬಸವ ಲಿಂಗ ಜಂಗಮ ಬಸವ ಸಂಗತ ಬಸವಣ್ಣ. ಲಿಂಗ ಜಂಗಮ ಅಂದ್ರೇನು, ಮುಂದೆ ಇದ್ರ ಬಗ್ಗೆ ಇನ್ನೂ ವಿಶೇಷ ಪದ್ಯಗಳು ಬರ್ತವೆ. ಆದರೆ ಅದು ಸ್ಥೂಲ ನಾವು ತಿಳ್ಕೊಳ್ಬೇಕು. ಲಿಂಗ ಜಂಗಮ ಅಂತ ಹೇಳಿದ್ರೆ, ಲಿಂಗ ಅಂತ ಹೇಳಿದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ಒಳಗಿರ್ತಕ್ಕಂಥ ಚೈತನ್ಯ, ಅಗಮ್ಯ ಅಗೋಚರ ಅಪ್ರತಿಮ ನಿರಾಕಾರ ಸಾಕಾರಗೊಳ್ಳುವ ಪ್ರಥಮ ಕ್ಷಣ, ಪ್ರಥಮ ಅಣುಕ್ಷಣ ಅಂತ ಹೇಳಿ ಅದನ್ನು ಆ ನೆಲೆಯಲ್ಲಿ ಅದು ಬೆಳಕಾಗಿ ಆವರಿಸಿದ್ದು ಸೀಮಾತೀತವಾಗಿರ್ತಕ್ಕಂಥ ನೆಲೆಯನ್ನು ಈ ನೆಲೆಯಲ್ಲಿ ಹೇಳ್ತಾರೆ ಲಿಂಗ ಜಂಗಮ ಬಸವ. ಲಿಂಗ ಜಂಗಮ ಬೇರೆ ಹೇಳ್ಬೋದು ನಾವು, ಆದರೆ ಲಿಂಗ ಜಂಗಮ ಬಸವ ಅಷ್ಟೇ ಅಲ್ಲ, ಸಂಗತ ಬಸವಣ್ಣ. ಇವೆರಡರ ಅದ್ಭುತವಾಗಿರ್ತಕ್ಕಂಥ ಒಂದು ಅವಿನಾಭಾವ ಬೆಸುಗೆ ಇದೆಯಲ್ಲ, ಅದು ಸಂಘ, ಅದು ತಾ ಬಸವಣ್ಣ. ಅಂಗಕಳೆ ಗುಣಭಾವ ಬಸವಣ್ಣನು. ಇದನ್ನು ತಿಳ್ಕೊಳ್ಬೇಕಾದ್ರೆ ಮೊದಲು ಲಿಂಗ ಪ್ರಜ್ಞೆ ಜಾಗೃತವಾಗಬೇಕಾದ್ರೆ ಅಂಗದ ಆಧಾರ ಬೇಕು.
ಅಂಗದ ಆಧಾರದಿಂದ ಅದು ಲಿಂಗದ ನೆಲೆ ಬಂದಾಗ ಅಂಗಲಿಂಗ ಸಮರಸದ ನೆಲೆ ಬರ್ತದೆ. ಇಲ್ಲಿ ಅಂಗ ಕಳೆ ಅದು ಮುಂದೆ ಏನಾಗುತ್ತೆ, ಗುಣಭಾವ. ಅಂಗದ ಕಳೆ ಗುಣಭಾವ ಅಂದರೆ ಯಾವುದು ಅಂಗ ಅಂತ ನಾವು ಆಧಾರವಾಗಿ ಭಾವಿಸ್ತೇವೋ, ಯಾವುದು ಲಿಂಗ ಅಂತ ಹೇಳಿ ಅದರ ಅಂತರಂಗವನ್ನು ನೋಡ್ಲಿಕ್ಕೆ ಬಯಸ್ತೇವೋ, ಇವೆರಡರ ಆಧಾರ ಇದೆಯಲ್ಲ, ಇದರ ಮೂಲ ಸ್ವರೂಪವೇ ಬಸವಣ್ಣ. ಅಂಗ ಕಳೆ ಗುಣಭಾವ ಬಸವಣ್ಣನ. ಅದಾದಮೇಲೆ ಏನಾಯಿತು, ಲಿಂಗ ಕಾರಣ ಬಸವನಾದ ಮೇಲೆ ಆ ಲಿಂಗದ ಅಂತಃಸತ್ವದ ನೆಲೆಯನ್ನು ಸಂಪೂರ್ಣವಾಗಿ ಬಸವಣ್ಣನ ಪ್ರಭೆ, ಬಸವಣ್ಣನ ಆನುಭಾವಿಕ ನೆಲೆ ಆವರಿಸಿದ ಮೇಲೆ ಲಿಂಗ ನೀ ನಾನಾದೆ ಯೋಗಿನಾಥ. ನೋಡಿ, ಆ ಲಿಂಗ ಪ್ರಜ್ಞೆ, ಆ ಬಸವ ಪ್ರಜ್ಞೆಯ ಮುಖಾಂತರವಾಗಿ ಹೇಗೆ ನಾನೇ ಅದನ್ನು ಅನುಭವಿಸಿದೆ ಅಂತ ನೋಡಿ. ನಮ್ಮ ಮೈಲಾರದ ಬಸವಲಿಂಗ ಶರಣ ಕಡೆ ಹೇಳ್ತಾರೆ, ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲ್ಕೆ ನೀಲಿಂಗ ನಿನ್ನ ಮೈಲಿಂಗ ಎಂದೆನ್ನೊಳು ಕೀಲಿಸಿದ ಗುರುವೆ ಕೃಪೆಯಾಗು, ಕೀಲಿಸಿದ ಬಸವ ಗುರುವೆ ಕೃಪೆಯಾಗು ಅಂತ ಅಂದಾಗ ನೋಡಿ, ಅದಕ್ಕೆ ವ್ಯಾಖ್ಯಾನದಂತೆ ಈ ಪದ್ಯ ಇದ್ದರೆ ಇವರು ಹೇಳ್ತಾರೆ, ಲಿಂಗರೂಪನು ಬಸವ, ಜಂಗಮ ರೂಪನು ಬಸವ, ಸಂಗಮ ಗುರುಮೂರ್ತಿ ಬಸವ ಲಿಂಗ. ನೋಡಿ, ಇಷ್ಟು ಸ್ವಾರಸ್ಯವಾಗಿ ಮುಂದೆ ಲಿಂಗ ನಾನಾದ ಲಿಂಗ ನೀನಾದೆ ಅಂತ ಹೇಳಿದ ಮೇಲೆ ಅದನ್ನು ಇನ್ನು ಸ್ವಲ್ಪ ಬಿಡಿಸಿ ಹೇಳಬೇಕಲ್ಲ. ಮುಂದೆ ಹೇಳ್ತಾರಲ್ಲಿ, ಲಿಂಗರೂಪನು ಬಸವ, ಜಂಗಮ ರೂಪನು ಬಸವ, ಸಂಗನ ಗುರುಮೂರ್ತಿ ಶ್ರೀ ಬಸವಲಿಂಗ. ನೋಡಿ, ಇಲ್ಲಿ ಲಿಂಗ ಸ್ವರೂಪವಾಗಿ ನಮಗೆ ಕಾಣಿಸ್ಕೊಳ್ತಕ್ಕಂಥದ್ದು ಬಸವಣ್ಣನೇ. ಅಷ್ಟೇ ಅಲ್ಲ, ಜಂಗಮ ರೂಪನು ನಮಗೆ ಕಾಣಿಸ್ಕೊಳ್ತಕ್ಕಂಥದ್ದು ಬಸವಣ್ಣನೇ. ಆದರೆ ಇವೆರಡರ ಸಂಪೂರ್ಣವಾಗಿರುವಂಥ ಸಮನ್ವಯ ರೂಪ ಇದೆಯಲ್ಲ, ಅದು ಬಸವಣ್ಣನೇ. ಲಿಂಗ ಜಂಗಮವನ್ನು ಒಂದು ಮಾಡಿಯೇ ತೋರ್ದ, ಲಿಂಗ ಜಂಗಮವನ್ನು ಒಂದು ಮಾಡಿಯೇ ತೋರ್ದ ಸಂಗನ ಬಸವಣ್ಣನ ಯೋಗಿನಾಥ. ಸಾಧಾರಣವಾಗಿ ಈ ಲಿಂಗ ಮತ್ತು ಜಂಗಮ ಅಂತನ್ನುವಂಥ ನೆಲೆ ಎರಡು ಬೇರೆ ಬೇರೆ ಅಂತನ್ನುವಂಥ ನೆಲೆಯಲ್ಲಿ ಅದರ ವ್ಯವಸ್ಥೆ ಇದ್ದಾಗ ಇವೆರಡನ್ನು ಸಮನ್ವಯಗೊಳಿಸಿ ಲಿಂಗರೂಪನು ಬಸವ, ಜಂಗಮ ರೂಪನು ಬಸವ ಅಂತನ್ನುವಂಥ ರೀತಿಯಲ್ಲಿ ಸಹಜ ಸ್ವರೂಪದ ನೆಲೆಯಲ್ಲಿ ಅವೆರಡನ್ನು ಸಮನ್ವಯಗೊಳಿಸಿದ ನೆಲೆಯಲ್ಲಿಯೇ ಸಂಗನ ಬಸವಣ್ಣ ಅಂತ ಹೆಸರು ಬಂತು ಅಂತ ನನಗನ್ನಿಸ್ತದೆ. ನೋಡಿ, ಇಲ್ಲಿ ಅದನ್ನೇ ಹೇಳ್ತಾರೆ, ಲಿಂಗ ಜಂಗಮವನ್ನು ಒಂದು ಮಾಡಿಯೇ ತೋರ್ದ ಸಂಗನ ಬಸವಣ್ಣನ ಯೋಗಿನಾಥ. ಸಂಗನ ಬಸವಣ್ಣ ಇದು ಸ್ವಾರಸ್ಯವಾಗಿರುವಂಥ ಲೆಕ್ಕದಲ್ಲಿ. ಮತ್ತೆ ಅದನ್ನೇ ಇನ್ನೂ ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ ನೋಡಿ. ಲಿಂಗರೂಪನು ಬಸವ, ಜಂಗಮ ರೂಪನು ಬಸವ, ಸಂಗನ ಗುರುಮೂರ್ತಿ ಶ್ರೀ ಬಸವಲಿಂಗ, ಲಿಂಗ ಜಂಗಮವನ್ನು ಒಂದು ಮಾಡಿಯೇ ತೋರ್ದ ಸಂಗನ ಬಸವಣ್ಣನ ಯೋಗಿನಾಥ. ಅಷ್ಟೇ ಏನು? ಇಲ್ಲ, ಮತ್ತೆ ಹೇಳ್ತೀನಿ ಕೇಳಿ ಅಂತಾರೆ. ಲಿಂಗರೂಪನು ಬಸವ, ಜಂಗಮ ರೂಪನು ಬಸವ, ಸಂಗ ನಿಜ ಗುರುಮೂರ್ತಿ ಬಸವಲಿಂಗ. ನೋಡಿ, ಅಲ್ಲಿ ಮೊದಲು ಹೇಳಿದ್ರು, ಮೊದಲನೇ ತ್ರಿಪದಿಯಲ್ಲಿ ಸಂಗನ ಗುರುಮೂರ್ತಿ ಬಸವಲಿಂಗ ಅಂತ ಹೇಳಿದ್ರು. ಅವ್ರ ಮನಸ್ಸಿಗೆ ಇನ್ನೂ ಹೇಳಬೇಕು ಅನ್ನಿಸ್ತು. ಅದಕ್ಕೆ ಮುಂದೆ ಇನ್ನೊಂದು ಸೇರಿಸಿದ್ರು, ಸಂಗ ನಿಜ ಗುರುಮೂರ್ತಿ ಬಸವಲಿಂಗ. ಆಮೇಲೆ ಅಲ್ಲಿ ಆ ಪದ್ಯದಲ್ಲಿ ಹೇಳಿದ್ರು, ಲಿಂಗ ಜಂಗಮರನ್ನು ಒಂದು ಮಾಡಿಯೇ ತೋರ್ದ ಸಂಗನ ಬಸವಣ್ಣ ಅಂತ. ಇಲ್ಲ, ಅದನ್ನು ಇನ್ನೂ ವಿಸ್ತಾರವಾಗಿ ಹೇಳಬೇಕು ಅಂತ ಹೇಳಿ ಅಂಗಲಿಂಗದ ಬೆಳಗನೊಂದು ಮಾಡಿಯೇ ತೋರ್ದ. ನೋಡಿ, ಅಂಗಲಿಂಗದ ಬೆಳಗನೊಂದು ಮಾಡಿಯೇ ತೋರ್ದ ಸಂಗನ ಬಸವಣ್ಣನ ಯೋಗಿನಾಥ. ನೋಡಿ, ಇವೆರಡು ಪದ್ಯಗಳನ್ನು ನಾವು ಪರಸ್ಪರ ಹೊಂದಾಣಿಕೆಗೆ ಇಟ್ಕೊಳ್ಬೇಕು. ಒಂದಕ್ಕೊಂದು ಆಧಾರವಾಗಿರತಕ್ಕಂಥದ್ದು. ಲಿಂಗ ಜಂಗಮರನ್ನು ಒಂದು ಮಾಡಿಯೇ ತೋರ್ದ, ಅಷ್ಟೇ ಅಲ್ಲ, ಅಂಗಲಿಂಗದ ಬೆಳಗನೊಂದು ಮಾಡಿಯೇ ತೋರ್ದ. ನೋಡಿ, ಎಷ್ಟು ಸ್ವಾರಸ್ಯ ಇದೆ. ಬೆಳಕು ಅಂಗಪ್ರಜ್ಞೆ ಲಿಂಗಪ್ರಜ್ಞೆಯ ನೆಲೆ. ಆ ಬೆಳಗಿದೆಯಲ್ಲ, ಅದೇ ಜಂಗಮ ಸ್ವರೂಪವಾಗಿರ್ತಕ್ಕಂಥದ್ದು. ಈ ರೀತಿ ವ್ಯವಸ್ಥೆ ಮಾಡಿದ ಮೇಲೆ ಅದಷ್ಟೇ ಅಲ್ಲ, ಇನ್ನೂ ವಿಶೇಷವಾಗಿರುವಂಥ ನೆಲೆ ಇದೆ. ಇಂತು ಗುರು ಶಿಷ್ಯ ಸಂಬಂಧವನ್ನು ರಚಿಸಿ ಈಗ ನಿಶ್ಚಿಂತನಾದೆನೈ ಬಸವ ತಂದೆ.
ಹೀಗೆ ಗುರು ಶಿಷ್ಯ ಸಂಬಂಧವನ್ನು ರಚಿಸಿ ಅಂಗಲಿಂಗ ನೋಡಿ, ಅಂಗ ಶಿಷ್ಯ, ಲಿಂಗ ಗುರು. ಗುರು ಶಿಷ್ಯ ಸಂಬಂಧವನ್ನು ಯಾವುದು ನೋಡಿ, ಅರಿವು ಆಚಾರಗಳ ನೆಲೆ ಇದೆಯಲ್ಲ, ಅರಿವೇ ಗುರು, ಆಚಾರವೇ ಲಿಂಗ ಅನ್ನುವಂಥದ್ದನ್ನು ಹೇಳ್ತಾರೆ. ಆ ಲಿಂಗ ಪ್ರಜ್ಞೆಯನ್ನು ಹಿಡ್ಕೊಂಡಾಗ ಅಲ್ಲಿ ಅರಿವು ಆಚಾರದ ನೆಲೆಯಲ್ಲಿ ಸಹಜವಾದ ರೀತಿಯಲ್ಲಿ ಸಮನ್ವಯಗೊಂಡಿರೋದನ್ನು ನಾವು ನೋಡ್ತಾ ಇದ್ದೇವೆ. ಲಿಂಗ ರೂಪನು ಬಸವ, ಜಂಗಮ ರೂಪನು ಬಸವ, ಸಂಗ ನಿಜಗುರು ಮೂರ್ತಿ ಬಸವಲಿಂಗ, ಅಂಗಲಿಂಗದ ಬೆಳಗನೊಂದು ಮಾಡಿಯೇ ತೋರ್ದ ಸಂಗನ ಬಸವಣ್ಣನ ಯೋಗಿನಾಥ ಅಂತ ಹೇಳಿದ ಮೇಲೆ ಮುಂದೆ ಹೇಳ್ತಾರೆ, ಇಂತು ಗುರು ಶಿಷ್ಯ ಸಂಬಂಧವನ್ನು ರಚಿಸಿ ಈಗ ನಿಶ್ಚಿಂತನಾದೆನೈ ಬಸವ ತಂದೆ. ಹೀಗೆ ಗುರು ಮತ್ತು ಶಿಷ್ಯ ಸಂಬಂಧವನ್ನು ಬೋಧಿಸಿ ನಿಶ್ಚಿಂತನಾದೆ, ಅಂತಕಾಂತಕನೆಂಬ ಅನ್ಯೋನ್ಯಕಾನೀಗ ಪಂಚಬ್ರಹ್ಮನವಾದೆ ಬಸ ಯೋಗಿನಾಥ. ಹೀಗೆ ಅಂತಕಾಂತಕ ಕಾಲ, ಆ ಮಹಾಕಾಲ, ಕಾಲನಿಗೆ ಕಾಲ, ಮಹಾಕಾಲ, ಈ ಕಾಲಭ್ರಮೆ, ಸಮಯ ಭ್ರಮೆ ಎಲ್ಲವನ್ನೂ ಮೀರಿರ್ತಕ್ಕಂಥ ನೆಲೆಯಲ್ಲಿ ಈ ಪರಸ್ಪರ ಒಂದಕ್ಕೊಂದು ಅನುಸರಿಸಿಕೊಂಡಿರ್ತಕ್ಕಂಥ ಈ ವಸ್ತುಗಳೇನಿವೆಯಲ್ಲ, ಇವುಗಳನ್ನು ಸಂಪೂರ್ಣವಾಗಿ ಮೀರಿ ನಾನು ಪಂಚಬ್ರಹ್ಮನಾದೆ ಅಂತ. ಪಂಚಬ್ರಹ್ಮ ಅಂತಂದರೆ ಸೃಷ್ಟಿಯ ಮೂಲ ಸ್ವರೂಪದ ನೆಲೆ ಇದೆಯಲ್ಲ, ಆ ಒಂದು ನೆಲೆಯನ್ನು ಸಂಪೂರ್ಣವಾಗಿ ಇಟ್ಟುಕೊಂಡು ಇಲ್ಲಿ ಹೇಳುವಂಥ ಮಾತದು. ಅಂತಂದರೆ ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ, ಇವನ್ನು ಪಂಚಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ. ಇದು ಈ ಸೃಷ್ಟಿಯ ವ್ಯವಸ್ಥೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ವಿಧಾನ. ಸೃಷ್ಟಿ ತಯಾರು ಮಾಡುವಂಥದ್ದು, ಸ್ಥಿತಿ ಅದನ್ನು ಮೇಳೈಸುವಂಥದ್ದು, ಸೃಷ್ಟಿ ಸ್ಥಿತಿ ಅದರ ಮುಕ್ತಾಯ ಲಯ. ಆ ಲಯ ಅಷ್ಟೇ ಅಲ್ಲ, ಅದು ತಿರೋಧಾನ. ತಿರೋಧಾನ ಅಂತ ಹೇಳಿದ್ರೆ ಅದು ಮತ್ತೆ ಮೂಲ ಸ್ವರೂಪವನ್ನು ತಲುಪ್ತಕ್ಕಂಥದ್ದು. ಅನುಗ್ರಹ ಅಂತಂದರೆ ಇವೆಲ್ಲಕ್ಕೂ ಮೂಲ ಸ್ವರೂಪವಾಗಿ ತಾನು ನಿಶ್ಚಿಂತನಾಗಿ, ನಿಭ್ರಾಂತನಾಗಿ, ಅದಕ್ಕೆ ಅಂಟದೆ ಇದೆಲ್ಲಕ್ಕೂ ಸಾಕ್ಷಿಯಾಗಿ, ಎಲ್ಲಕ್ಕೆ ಪ್ರೇರಕನಾಗಿ ಪೂರ್ತಿ ಮಾಡ್ತಕ್ಕಂಥ ಮೂಲ ಪರಬ್ರಹ್ಮ ಸ್ವರೂಪ. ಇದನ್ನು ಪಂಚಬ್ರಹ್ಮ ಸ್ವರೂಪ ಅಂತ ಹೇಳ್ತಾರೆ. ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ, ಅನುಗ್ರಹ. ನೋಡಿ, ಒಂದು ಬೀಜದ ಒಂದು ಕಾಳು ಹುಟ್ಟುತ್ತದೆ, ಅದು ಸೃಷ್ಟಿ ಅಂತ ಹೇಳ್ತೇವೆ. ಅದರ ಆಕಾರ ಮತ್ತು ಅದರ ಉಪಯೋಗ ಇದನ್ನು ಸ್ಥಿತಿ ಅಂತ ಹೇಳ್ತೇವೆ. ಅದು ಸಂಪೂರ್ಣವಾಗಿ ಮತ್ತೆ ಇಲ್ಲವಾಗಲಿಕ್ಕೆ ಪ್ರಾರಂಭವಾಗ್ತದೆ, ಲಯ ಅಂತ ಹೇಳ್ತೇವೆ. ತಿರೋಧಾನ ಅಂತ ಹೇಳಿದ್ರೆ ಯಾವುದು ಎಲ್ಲಿಂದ ಬಂತೋ ಅದು ಅಲ್ಲಿಯೇ ಸೇರಿ ಹೋಗಿ ತನವನ್ನು ಸಂಪೂರ್ಣವಾಗಿ ಸಮನ್ವಯಗೊಳಿಸ್ಕೊಳ್ತಕ್ಕಂಥ ನಿಧಾನ. ಇವು ನಾಲ್ಕು ನಡೀಬೇಕಾದ್ರೆ ಆ ಪರಮಾತ್ಮನ ಅನುಗ್ರಹ ಬೇಕು, ಅದು ಅನುಗ್ರಹ. ಇವಿಷ್ಟನ್ನು ಸೇರಿದ್ದನ್ನು ಪಂಚಬ್ರಹ್ಮ ಅಂತ ಹೇಳ್ತಾರೆ. ಇಲ್ಲಿ ಅದನ್ನ ಹೇಳ್ತಾರೆ ನೋಡಿ, ಇಲ್ಲಿ ಇಂತು ಗುರು ಶಿಷ್ಯ ಸಂಬಂಧವನ್ನು ರಚಿಸಿ ಈಗ ನಿಶ್ಚಿಂತನಾದನೈ ಬಸವ ತಂದೆ, ಅಂತಕಾಂತಕನೆಂಬ ಅನ್ಯೋನ್ಯಕ್ಕೆ ನಾನೀಗ ಪಂಚಬ್ರಹ್ಮನು ಆದೆ ಯೋಗಿನಾಥ. ಪಂಚಬ್ರಹ್ಮನು ಆದೆ ಯೋಗಿನಾಥ. ನೋಡಿ, ಇಷ್ಟಾದ ಮೇಲೆ ಇನ್ನೇನಿದೆ? ಸಂಪೂರ್ಣವಾಗಿ ಅನುವಿನಾಯತಕ್ಕೆಲ್ಲ ಪರಿಪೂರ್ಣವಾಗಿರುವಂಥ ನೆಲೆಯನ್ನು ತಲುಪಿದ ಮೇಲೆ ಆ ಮುಂದಿನ ಮಾತು ಅದಕ್ಕೆ ಹೇಳ್ತಾರೆ, ಇಂದೆನ್ನ ಇಷ್ಟೆಲ್ಲ ಸಾಧನೆಯ ವ್ಯವಸ್ಥೆ, ಅಂತರಂಗದ ಒಂದೊಂದು ಹಂತದ ಪರಿವರ್ತನೆ, ಪರಿಣಾಮ, ಅದರ ಬೆಡಗು ಮತ್ತು ಬೆಳಗು, ಇದನ್ನೆಲ್ಲ ಸಂಪೂರ್ಣವಾಗಿ ಜೋಡಿಸ್ಕೊಂಡು ಬಂದು ಈ ರೀತಿ ನಾನು ಇದರ ಪ್ರಾರಂಭದಿಂದ ಹಿಡಿದು ಆದ್ಯಂತವನ್ನು ಸಂಪೂರ್ಣವಾಗಿ ಅರಿತವನಾದೆ ಬಸವಣ್ಣ ನಿನ್ನ ದಯೆಯಿಂದ. ಅದಕ್ಕೆ ಮುಂದೆ ಹೇಳ್ತಾರೆ, ಇಷ್ಟೆಲ್ಲ ನಾನು ಮಾಡಿದ ಮೇಲೆ ನಾನು ಬಸವಣ್ಣನ ಸಂಬಂಧಿ ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ಒಂದು ಹೆಮ್ಮೆ ಅನ್ನಿಸ್ತದೆ. ಇಂದೆನ್ನ ಮನದೊಡೆಯ ಬಂದತ ಕರಸ್ಥಳಕ್ಕೆ. ಇವತ್ತು ಈ ಎಲ್ಲ ನನ್ನ ಮನಸ್ಸಿನ ದೂಡ ದುಮ್ಮಾನ ಸಮ್ಮಾನ ಸಾಧನೆ ಎಲ್ಲವನ್ನೂ ಮೀರಿರ್ತಕ್ಕಂಥ ನೆಲೆಯಲ್ಲಿ ನನ್ನ ಮನದೊಡೆಯ ಬಂದ ತಾ ಕರಸ್ಥಳಕ್ಕೆ ಹಿಂದು ಮುಂದಿಲ್ಲದ ಪದವನಿತ್ತ. ಅನಾದಿ ಅನಂತವಾಗಿರ್ತಕ್ಕಂಥ ನಿಶ್ಚಿಂತ ನಿಭ್ರಾಂತ ಸ್ಥಿತಿ, ಅದು ಇಂದು ಪ್ರಾರಂಭ ಆಯಿತು ನಾಳೆ ಮುಕ್ತಾಯ ಅಂತನ್ನುವಂಥ ನೆಲೆನೇ ಇಲ್ಲ. ಆ ನೆಲೆಯಲ್ಲಿರ್ತಕ್ಕಂಥ ಪದವನಿತ್ತ. ಗಂಧ ವಾಸನೆ ಚಂದ ಒಂದಾದ
ಗಂಧ ವಾಸನೆ ಚಂದ ಒಂದಾದ ನಂತರ ಬಸವನ ಬಂಧುವಾದೆನು ಗುರುವೇ ಯೋಗಿನಾಥ. ಬಸವನ ಬಂಧುವಾದೆನು ಗುರುವೇ ಯೋಗಿನಾಥ. ನೋಡಿ, ಗಂಧ ವಾಸನೆ ಯಾವುದು? ಗಂಧ ಯಾವುದು? ವಾಸನೆ ಯಾವುದು? ವಾಸನೆ ಬಿಟ್ಟು ಗಂಧ ಇಲ್ಲ, ಗಂಧ ಬಿಟ್ಟು ವಾಸನೆ ಇಲ್ಲ. ಗಂಧ ವಾಸನೆ ಎಲ್ಲ ಒಂದಾಯ್ತು. ಆ ಲೆಕ್ಕದಲ್ಲಿ ಬಸವನ ಬಂಧುವಾದೆ ನಾನು. ಆ ಬಸವ ಪ್ರಜ್ಞೆಯನ್ನು ರೂಪಿಸಿಕೊಂಡು, ಮೇಳೈಸಿಕೊಂಡು, ಅರಗಿಸಿಕೊಂಡು, ಅರ್ಥ ಮಾಡಿಕೊಂಡು, ಅನುಭವಿಸಿ, ನಾನು ಎನ್ನುವುದನ್ನು ಸಂಪೂರ್ಣವಾಗಿ ಅಳಿದು ನಾನು ಬಸವ ಪ್ರಜ್ಞೆಯಲ್ಲಿಯೇ ಕರಗಿ ಹೋದೆ. ನಾನು ಬಸವನ ಬಂಧುವಾದೆ ಯೋಗಿನಾಥ. ಆ ಬಸವನ ಬಂಧುತ್ವವನ್ನು ಈ ಹಂತದಲ್ಲಿ ಸಾಧಿಸಿಕೊಳ್ಳುವಂಥ ವಿಧಾನ ನೋಡಿ. ಇವೆಲ್ಲ ಒಂದೊಂದು ಪದ್ಯ ಅಂತ ಅನ್ನೋಂಥ ರೀತಿಯಿಂದ ನಾವು ಇಟ್ಕೊಂಡು ಹೋಗಬಾರ್ದು. ಸಾಧನೆಯ ಅಂತಃಕರಣದ ನೆಲೆಯಲ್ಲಿ ಒಂದೊಂದು ಕ್ಷಣದಲ್ಲಿ ಕಾಣ್ತಕ್ಕಂಥ ಅನುಭವಿಸ್ತಕ್ಕಂಥ ಹೇಳಲಾರದ ಮನಸ್ಥಿತಿಯನ್ನು, ಆ ಮನಮುಗ್ಧ ಸ್ಥಿತಿಯನ್ನು, ಆ ಶಬ್ದ ಮುಗ್ಧವಾಗಿರುವಂಥ ನೆಲೆಯಲ್ಲಿ ಆ ನಿಶಬ್ದ ಸ್ಥಿತಿಯನ್ನು, ಆ ನಿಶೂನ್ಯ ನಿಷ್ಕಲ ಸ್ಥಿತಿಯನ್ನು ಸಹಜವಾದ ರೀತಿಯಲ್ಲಿ ನಮಗೆ ಸರಳವಾಗಿ ಪರಿಚಯ ಮಾಡಿಸಿಕೊಟ್ಟು, ನಮ್ಮನ್ನು ಇಲ್ಲವಾಗಿರುವ ನಮ್ಮ ಮನಸ್ಥಿತಿಯನ್ನು ಎಲ್ಲವೂ ನೀನೇ ಅಂತನ್ನುವಂಥ ಒಳನೋಟವನ್ನು ಕೊಟ್ಟು, ಎಲ್ಲದರೊಳಗೆ ತಾನು ನೀನು ಅನ್ನುವಂಥ ಭೇದ ಭಾವವನ್ನು ಅರಿದು ತಾನೇ ತಾನಾದಂತಹ ಎತ್ತರದ ಸ್ಥಿತಿಯನ್ನು ತಲುಪಿಸುವಂಥ ನೆಲೆಯಲ್ಲಿ ಅಪ್ಪ ಬಸವಣ್ಣನ ಮಾರ್ಗದಲ್ಲಿ ನಡೆದು ಅದರಲ್ಲಿ ನಿಶ್ಚಿಂತ ನಿಭ್ರಾಂತನಾಗಿ ನಾನು ತಿಳಿದೆ ಅಂತ ಅಂದ ಮೇಲೆ ನಾನು ಬಸವನ ಬಂಧು. ಯೋಚನೆ ಮಾಡಿ, ಶಬ್ದಗಳನ್ನು ನಿಲ್ಲಿಸಿ ಮನದಾಳದಲ್ಲಿ ಇದರ ಬಗ್ಗೆ ಚಿಂತನೆ ಮಾಡಿ. ಆ ಏನೆನ್ನಲಿಲ್ಲದ ಮಹಾಘನಲಿಂಗವೇ ಬಸವಣ್ಣನಾಗಿ, ಆ ಬಸವ ಪ್ರಜ್ಞೆಯೇ ನಾನಾಗಿ, ಆ ಬಸವಾನುಯಾಯಿಯೇ ನಾನಾಗಿ, ಆ ನಾನು ನೀನೆಂಬ ಉಭಯವನ್ನು ಕಳೆದುಕೊಂಡು ನಾನೆನ್ನೆ ನೀನೆನ್ನೆ ಬಸವಣ್ಣ ಏನೂ ಎನ್ನೆ ಅಂತನ್ನುವಂಥ ರೀತಿಯಲ್ಲಿ ನಿಲ್ಲುವ ಸ್ಥಿತಿಯನ್ನು ತಲುಪದಂಥ ಒಂದು ಆತ್ಯಂತಿಕ ನಿಲುವು ಅದು ಅಪ್ಪ ಬಸವಣ್ಣನ ನೆಲೆಯಲ್ಲಿ ಕಂಡುಬಂತು. ಇದನ್ನು ನಮಗೆ ಅರ್ಥ ಮಾಡಿಸುವ ರೀತಿಯಲ್ಲಿ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಸಿದ್ದರಾಮ ಶಿವಯೋಗಿಗಳು ಕಲ್ಯಾಣದ ಅಂಗಳದಲ್ಲಿ ಇದ್ದವರೆಲ್ಲರೂ ಇದೇ ಸ್ಥಿತಿಯಲ್ಲಿ ಇದ್ದವರು. ಕಲ್ಯಾಣದ ನೆಲೆಯಲ್ಲಿ ಬೇರೆ ಇನ್ಯಾವುದೂ ಇರಲಿಲ್ಲ. ಅಲ್ಲಿ ಗುಹೇಶ್ವರ ನಿಮ್ಮ ಶರಣರು ಸರ್ವಾಂಗಲಿಂಗಿಗಳು. ನೋಡಿ, ಪ್ರಭುದೇವರು ಹೇಳ್ತಾರೆ ಕಲ್ಯಾಣದ ಶರಣರು ಹೇಗಿದ್ರು ಅನ್ನೋದನ್ನು ನಾನು ಮೇಲಿಂದ ಮೇಲೆ ಹೇಳ್ತೇನೆ. ಇದನ್ನು ಹರಿವ ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿವ ಅಗ್ನಿಗೆ ಮೈಯೆಲ್ಲ ನಾಲಿಗೆ. ಗುಹೇಶ್ವರ ನಿಮ್ಮ ಶರಣರು ಸರ್ವಾಂಗಲಿಂಗಿಗಳು. ಎಲ್ಲರೂ ಈ ಪರಿಪೂರ್ಣ ಜ್ಞಾನದ ನೆಲೆಯಲ್ಲಿ ಬೆಳಕಿನ ಕಿರಣಗಳಂತೆ ಬೆಳಕಾಗಿ ಆ ಮಹಾಲಿಂಗದ ನೆಲೆಯಲ್ಲಿ ಅಪ್ಪ ಬಸವಣ್ಣನ ಒಂದು ಮಹಾಜ್ಯೋತಿಯ ಕಿರಣಗಳಂತೆ ತಮ್ಮ ತನವನ್ನು ಅರಳಿಸಿಕೊಂಡು ಮುಕ್ತರಾದವರು, ಬಸವಣ್ಣನಲ್ಲಿ ಬಯಲಾದವರು ಅಂತನ್ನುವಂಥ ನೆಲೆಯನ್ನು ನಾವಿಟ್ಟುಕೊಂಡು ಈ ಒಂದು ಪ್ರಸಂಗವನ್ನು ಸ್ವಲ್ಪ ಮೌನ ಧ್ಯಾನದಲ್ಲಿ ತಲ್ಲೀನರಾಗೋಣ. ಮುಂದಿನ ಸಂಚಿಕೆ ಅಭಿವ್ಯಕ್ತವಾಗುವವರೆಗೆ ಶರಣು ಶರಣಾರ್ಥಿ. ಬಸವನಾನಂದ ಬಸವನತ್ಯಂತ ಬಸವನೆಯನ್ನ ಪರಮ ಬಂಧು ಪರಮ ಬಂಧು. ಬಸವನಾನಂದ ಬಸವನತ್ಯಂತ ಬಸವನೆಯನ್ನ ಪರಮ ಬಂಧು ಪರಮ ಬಂಧು. ಬಸವ ಕೃಪೆಯಿಂದ ಆದಿ ಅಕ್ಷರವನರಿದು, ಬಸವ ಕೃಪೆಯಿಂದ ಆದಿ ಅಕ್ಷರವನರಿದು ಭೇದಿಸದೆ ನಿಮ್ಮವನ
ಬಸವಣ್ಣ ಶರಣಯ್ಯ ಯೋಗಿನಾಥ ಯೋಗಿನಾಥ ಬಸವಣ್ಣ ಶರಣಯ್ಯ ಯೋಗಿನಾಥ ಯೋಗಿನಾಥ ಸಕಲಕ್ಕೆ ಗುರು ಬಸವ ನಿಷ್ಕಲಕ್ಕೆ ಗುರು ಬಸವ ಸಕಲ ನಿಷ್ಕಲ ಕೂಡಿದ ಆನಂದದ ಕೂಡಿದ ಆನಂದದ ಸಕಲಕ್ಕೆ ಗುರು ಬಸವ ನಿಷ್ಕಲಕ್ಕೆ ಗುರು ಬಸವ ಸಕಲ ನಿಷ್ಕಲ ಕೂಡಿದ ಆನಂದದ ಕೂಡಿದ ಆನಂದದ ಪದದಿ ನಿತ್ಯ ನೆನೆಸಿ ಪದವ ಮೀರಿದಾತ ಪದದಿ ನಿತ್ಯ ನೆನೆಸಿ ಪದವ ಮೀರಿದಾತ ಸದಮಲ ಗುರು ಬಸವನ ಯೋಗಿನಾಥ ಯೋಗಿನಾಥ ಸದಮಲ ಗುರು ಬಸವನ ಯೋಗಿನಾಥ ಯೋಗಿನಾಥ ಬಸವ ಕಾರಣ ಸತ್ಯ ಬಸವ ಕಾರಣ ನಿತ್ಯ ಬಸವ ಕಾರಣ ನಿಮ್ಮ ಭಕ್ತಿಯಯ್ಯ ಭಕ್ತಿಯಯ್ಯ ಬಸವ ಕಾರಣ ಸತ್ಯ ಬಸವ ಕಾರಣ ನಿತ್ಯ ಬಸವ ಕಾರಣ ನಿಮ್ಮ ಭಕ್ತಿಯಯ್ಯ ಭಕ್ತಿಯಯ್ಯ ಬಸವನೇ ತನು ಮನಕ್ಕೆ ಒಡೆಯನಾದ ಮೇಲೆ ಬಸವನೇ ತನು ಮನಕ್ಕೆ ಒಡೆಯನಾದ ಮೇಲೆ ಬಸವಪ್ಪ ಶರಣೆಂಬೆ ಯೋಗಿನಾಥ ಯೋಗಿನಾಥ ಬಸವಪ್ಪ ಶರಣೆಂಬೆ ಯೋಗಿನಾಥ ಯೋಗಿನಾಥ ಲಿಂಗ ಜಂಗಮ ಬಸವ ಸಂಗತ ಬಸವಣ್ಣ ಅಂಗ ಕಳೆಗುಣ ಭಾವ ಬಸವಣ್ಣನು ಭಾವ ಬಸವಣ್ಣನು ಲಿಂಗ ಜಂಗಮ ಬಸವ ಸಂಗತ ಬಸವಣ್ಣ ಅಂಗ ಕಳೆಗುಣ ಭಾವ ಬಸವಣ್ಣನು ಭಾವ ಬಸವಣ್ಣನು ಲಿಂಗ ಕಾರಣ ಬಸವ ಆದ ಮೇಲಿಮ್ಮತ್ತೆ ಲಿಂಗ ಕಾರಣ ಬಸವನಾದ ಮೇಲಿಮ್ಮತ್ತೆ ಲಿಂಗ ನೀನಾದೆ ಯೋಗಿನಾಥ ಯೋಗಿನಾಥ ಲಿಂಗ ನೀನಾದೆ ಯೋಗಿನಾಥ ಯೋಗಿನಾಥ ಲಿಂಗಾರೋಪನು ಬಸವ ಜಂಗಮರೋಪನು ಬಸವ ಸಂಗನ ಗುರುಮೂರ್ತಿ ಶ್ರೀ ಬಸವಲಿಂಗ ಶ್ರೀ ಬಸವಲಿಂಗ ಲಿಂಗಾರೋಪನು ಬಸವ ಜಂಗಮರೋಪನು ಬಸವ ಸಂಗನ ಗುರುಮೂರ್ತಿ ಶ್ರೀ ಬಸವಲಿಂಗ ಶ್ರೀ ಬಸವಲಿಂಗ ಲಿಂಗ ಜಂಗಮವನು ಒಂದು ಮಾಡಿ ತೋರಿದ ಲಿಂಗ ಜಂಗಮವನು ಒಂದು ಮಾಡಿ ತೋರಿದ ಸಂಗನ ಬಸವಣ್ಣನ ಯೋಗಿನಾಥ ಯೋಗಿನಾಥ ಸಂಗನ ಬಸವಣ್ಣನ
ಸಂಗನ ನಿಜ ಗುರು ಮೂರ್ತಿ ಬಸವಲಿಂಗ ಮೂರ್ತಿ ಬಸವಲಿಂಗ. ಲಿಂಗ ರೂಪನು ಬಸವ ಜಂಗಮ ರೂಪನು ಬಸವ ಸಂಗನ ನಿಜ ಗುರು ಮೂರ್ತಿ ಬಸವಲಿಂಗ ಮೂರ್ತಿ ಬಸವಲಿಂಗ. ಅಂಗಲಿಂಗದ ಬೆಳಗನು ಒಂದು ಮಾಡಿ ತೋರಿದ ಅಂಗಲಿಂಗದ ಬೆಳಗನೊಂದು ಮಾಡಿ ತೋರಿದ ಸಂಗನ ಬಸವಣ್ಣನೇ ಯೋಗಿನಾಥ ಯೋಗಿನಾಥ ಸಂಗನ ಬಸವಣ್ಣನೇ ಯೋಗಿನಾಥ ಯೋಗಿನಾಥ. ಇಂತು ಗುರು ಶಿಷ್ಯ ಸಂಬಂಧವನ್ನು ರಚಿಸಿಗ ನಿಶ್ಚಿಂತನಾದೇನೆ ಬಸವ ತಂದೆ ಬಸವ ತಂದೆ. ಇಂತು ಗುರು ಶಿಷ್ಯ ಸಂಬಂಧವನ್ನು ರಚಿಸಿಗ ನಿಶ್ಚಿಂತನಾದೇನೆ ಬಸವ ತಂದೆ ಬಸವ ತಂದೆ. ಅಂತ ಕಾಂತಕನೆಂಬ ಅನ್ಯೋನ್ಯ ಕಾನಿಗ ಅಂತ ಕಾಂತಕನೆಂಬ ಅನ್ಯೋನ್ಯ ಕಾನಿಗ ಪಂಚ ಬ್ರಹ್ಮನು ಆದೆ ಯೋಗಿನಾಥ ಯೋಗಿನಾಥ ಪಂಚ ಬ್ರಹ್ಮನು ಆದೆ ಯೋಗಿನಾಥ ಯೋಗಿನಾಥ. ಹಿಂದೆನ್ನ ಮನದುಡೆಯ ಬಂದ ತಾಕರ ಸ್ಥಳಕ್ಕೆ ಹಿಂದೂ ಮುಂದಿಲ್ಲದ ಪದವನಿತ್ತು ಪದವನಿತ್ತು. ಹಿಂದೆನ್ನ ಮನದುಡೆಯ ಬಂದ ತಾಕರ ಸ್ಥಳಕ್ಕೆ ಹಿಂದೂ ಮುಂದಿಲ್ಲದ ಪದವನಿತ್ತು ಪದವನಿತ್ತು. ಗಂಧ ವಾಸನೆ ಚಂದ
ದಾಂಟಿ ಮುಕ್ತಿ ರಾಜ್ಯವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ಬಯಲನೆ ಬೆರೆಸಿ ಬಯಲಾದ ಬಸವನ ನಿರವಯಲ ಪದವೆನಗೆ ಯೋಗಿನಾಥ. ಬಯಲನೆ ಬೆರೆಸಿ ಬಯಲಾದ ಬಸವ ಬಸವ ಬಸವ